ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನಿಮ್ಮೆಲ್ಲರಿಗೂ ನಮ್ಮ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತಾ ಈ ಒಂದು ಸಂಜೆಯ ವೇಳೆಯಲ್ಲಿ ಯೇಸು ಕ್ರಿಸ್ತರ ಕುರಿತಾದಂತ ಒಂದು ಜೀವನ ಚರಿತ್ರೆಯ ಭಾಗಕ್ಕೆ ನಿಮ್ಮೆಲ್ಲರನ್ನೂ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುವಂತನಾಗಿದ್ದೀನಿ. ತಂದೆಯ ದೇವರು ಮಹಾಕೃಪೆಯಿಂದ ನಾವು ಕಳೆದ ವಾರದಿಂದಲೂ ಈ ವಾರದವರೆಗೂ ನಮ್ಮ ಎಲ್ಲಾ ರೀತಿಯಲ್ಲೂ ಸುರಕ್ಷಿತವಾಗಿ ನಡೆಸ್ಕೊಂಡು ಈ ಒಂದು ವರ್ಷದಲ್ಲಿ ನಮ್ಮನ್ನ ಕಾಲಿಟ್ಟಿದ್ದಾರೆ. ತಂದೆಯ ದೇವರಿಗೆ ನಮ್ಮ ಮಹಿಮೆ ಉಂಟಾಗಲಿ. ಪ್ರಿಯರೇ, ಇವತ್ತು ನಾವು ಲೈಫ್ ಆಫ್ ಕ್ರೈಸ್ಟ್ ಕನ್ನಡದಲ್ಲಿ ಪುಟ ಸಂಖ್ಯೆ 30 ಲಾಸ್ಟ್ ಪ್ಯಾರಾ, ಇಂಗ್ಲಿಷ್ ನಲ್ಲಿ ಪೇಜ್ ನಂಬರ್ 158 ಈ ಒಂದು ವಿಚಾರನ ಈ ದಿನ ನಾವು ನೋಡುವಂತರಾಗಿರೋಣ. ಕಳೆದ ವಾರದಲ್ಲಿ ನಾವು ನೋಡಿರೋ ಪ್ರಕಾರ ಅಪೊಸ್ತಲರಿಗೆ ಕೊಡಲ್ಪಟ್ಟಂತ ಒಂದು ಕೆಲಸ ಕಾರ್ಯಗಳು, ಅದರಲ್ಲಿ ಒಂದು ಅನುಗುಣವಾದಂತ ಒಂದು ವಿಶೇಷವಾದಂತ ಒಂದು ಆತ್ಮಿಕವಾದಂತ ಒಂದು ಅರ್ಥಗಳನ್ನ ನಾವು ನೋಡ್ಕೊಂಡ್ ಬಂದ್ವಿ. ಅದನ್ನೇ ಈ ಒಂದು ದಿನನೂ ನಾವು ನೋಡುವಂತರಾಗಿರೋಣ. ಮೊದಲನೇದಾಗಿ ದೇವರು ಆದಿಸಭೆ ಹಾಗೂ ಅಲ್ಲಿಂದೀಚೆಗೆ ಸುವಾರ್ಥ ಯುಗದ ಪರ್ಯಂತರವಾದ ಸಭೆ ಈ ಎರಡರಲ್ಲೂ ವಿಧ ವಿಧವಾದ ಸಹಾಯಕರನ್ನು ಎಬ್ಬಿಸಿ ಅವರ ಪರಿಶ್ರಮವನ್ನು ಹೇರಳವಾಗಿ ಆಶೀರ್ವದಿಸಿರುವನು. ಆದರೆ ಆತ್ಮಿಕ ವಿಷಯಗಳಲ್ಲಿ ನಮಗೆ ಸೇವೆ ಮಾಡುವುದಕ್ಕಾಗಿ ಅಪೊಸ್ತಲರಿಗೆ ವಿಶೇಷವಾದ ಅಧಿಕಾರ ನೀಡಿ ಅವರನ್ನು ಸಭೆ ಮುನ್ನಡೆಸುವ ಸ್ಥಾನದಲ್ಲಿ ಪ್ರಮುಖರನ್ನಾಗಿ ಇರಿಸಿರುವುದನ್ನು ಸ್ಪಷ್ಟವಾಗಿ ಸೂಚಿಸಲಾಗಿರುವುದು. ವಿವಿಧ ಕ್ರಮದ ಹಾಗೂ ವರ್ಗದ ಉಪದೇಶಕರ ನೇಮಕ ಮತ್ತು ಕರ್ತನು ವೈಯಕ್ತಿಕವಾಗಿ ಅದರ ಮೇಲ್ವಿಚಾರಣೆ ಮಾಡುತ್ತಿರುವುದು ಪೌಲನ ಈ ಮಾತಿನಲ್ಲಿ ಸ್ಪಷ್ಟವಾಗಿ ಸೂಚಿತವಾಗಿದೆ. ದೇವರು ತನ್ನ ಸಭೆಯಲ್ಲಿ ಮೊದಲನೆಯದಾಗಿ ಅಪೊಸ್ತಲರನ್ನು, ಎರಡನೆಯದಾಗಿ ಪ್ರವಾದಿಗಳನ್ನು, ಮೂರನೆಯದಾಗಿ ಉಪದೇಶಕರನ್ನು ಇಟ್ಟಿದ್ದಾನೆ. ಆಮೇಲೆ ಮಹತ್ ಕಾರ್ಯ ಮಾಡುವ ಶಕ್ತಿಯನ್ನು, ನಾನಾ ರೋಗಗಳನ್ನು ವಾಸಿ ಮಾಡುವ ವರವನ್ನು, ಪರಸಹಾಯ ಮಾಡುವ ಗುಣವನ್ನು, ಕಾರ್ಯಗಳನ್ನು ನಿರ್ವಹಿಸುವ ಜ್ಞಾನವನ್ನು, ವಿವಿಧ ವಾಣಿಗಳನ್ನಾಡುವ ವರಗಳನ್ನು ಅವರಿಗೆ ಕೊಟ್ಟಿದ್ದಾನೆ. ಎಲ್ಲರೂ ಅಪೊಸ್ತಲರೋ, ಎಲ್ಲರೂ ಪ್ರವಾದಿಗಳೋ, ಎಲ್ಲರೂ ಉಪದೇಶಕರೋ, ಎಲ್ಲರೂ ಮಹತ್ ಕಾರ್ಯಗಳನ್ನು ಮಾಡುವವರೋ, ರೋಗ ವಾಸಿ ಮಾಡುವ ವರಗಳು ಎಲ್ಲರಿಗೂ ಉಂಟೋ? 1 ಕೊರಿಂಥ 12ನೇ ಅಧ್ಯಾಯ 28-29 ವಚನಗಳು. ಇಲ್ಲ, ಖಂಡಿತವಾಗಿಯೂ ಇಲ್ಲ. ಮತ್ತು ನಾವು ಕರ್ತನಿಂದ ನಡೆಸಲ್ಪಡುವವರಾದಲ್ಲಿ ಸಭೆಯಲ್ಲಿ ಉಪದೇಶ ಮಾಡಿ ಅದರ ಭಕ್ತಿವೃದ್ಧಿಯನ್ನು ಉಂಟು ಮಾಡುವುದಕ್ಕಾಗಿ ದೇವರು ನೇಮಿಸಿರುವವರ ವಿಷಯದಲ್ಲಿ ಆತನ ನೇಮಕದ ಕ್ರಮವನ್ನು ನಾವು ಗುರುತಿಸಿಕೊಳ್ಳಬೇಕು. ಮತ್ತು ಕ್ರಿಸ್ತನಲ್ಲಿರುವ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾಗಿ ಕರ್ತನ ದೇಹದ ಅಂಗಾಂಗಗಳವರಲ್ಲಿ ಪ್ರತಿಯೊಬ್ಬನು ಸಾರಿ ಹೇಳಬಹುದಾದರೂ ಅದರಲ್ಲಿ ಅಪೊಸ್ತಲರು ಮೊದಲಿಗರೆಂಬುದನ್ನು ನಾವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇಬ್ರಿಯ 5ನೇ ಅಧ್ಯಾಯ 12ನೇ ವಚನ ಎಂಬುದೇ. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಪ್ಯಾರನ ನಾವು ಕಳೆದ ವಾರದಲ್ಲೇ ನಾವು ಇದನ್ನ ಅಧ್ಯಯನ ಮಾಡಿದ್ವಿ. ಮತ್ತೆ ಇನ್ನೊಂದು ಬಾರಿ ಇದನ್ನ ಓದಿ ಈ ಒಂದು ದಿನದ ಒಂದು ವಿಶೇಷವಾದಂತ ಒಂದು ಪಾಠದ ಭಾವೈಕ್ಯತೆಯನ್ನು ನಾವು ತಿಳ್ಕೊಳ್ಳುವಂತವರಾಗಿರೋಣ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ವಿಚಾರದಲ್ಲಿ ಯೇಸು ಕ್ರಿಸ್ತರು ಆದಿ ಸಭೆಗೂ ಮತ್ತೆ ಈಗಿರುವಂತ ಒಂದು ಸಭೆಗೂ ವ್ಯತ್ಯಾಸ ಪೂರ್ವಕವಾದಂತ ಒಂದು ಮಾಹಿತಿಗಳನ್ನ ನಮಗ್ ತಿಳಿಸ್ತಾ ಇದ್ದಾರೆ. ಏನಿದು ವ್ಯತ್ಯಾಸವಾಗಿದೆ ಅನ್ನೋದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಮೊದಲನೇದಾಗಿ ಆದಿ ಸಭೆಯ ಬಗ್ಗೆ ಇದ್ದಂತ ಒಂದು ಇನ್ಸ್ಟ್ರೊಡಕ್ಷನ್ಸ್ ಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಅದಾದ್ಮೇಲೆ ಈಗಿರುವಂತ ಒಂದು ಸಭೆಯ ಒಂದು ಕಾರ್ಯಭಾರ, ಅಂದ್ರೆ ಅವರ ಒಂದು ಕರ್ತವ್ಯನ ಯಾವ ರೀತಿ ನಿರ್ವಹಿಸ್ತಾ ಇದ್ದಾರೆ ಅನ್ನೋದನ್ನ ಮಾಹಿತಿನ ಇಲ್ಲಿ ಹಂಚಿದ್ದಾರೆ. ಈ ಒಂದು ಮಾಹಿತಿನ ನಮಗೆ ಹಿರಿಯ ಸಹೋದರರಂತ ರಜಲ್ ಬ್ರದರ್ ಅವರು ಹೇಳ್ತಿರುವಂತ ಒಂದು ಉಲ್ಲೇಖ ಆಗಿರುತ್ತೆ. ನೋಡಿ, ಈ ಒಂದು ಆದಿ ಸಭೆಯಲ್ಲಿ ಈ ಒಂದು ಸಭೆ ದೊಡ್ಡದಾಗಿ ಬೆಳೆಯೋದಕ್ಕೋಸ್ಕರ ಮತ್ತೆ ಯೇಸು ಕ್ರಿಸ್ತರ ಒಂದು ವಿಚಾರಗಳನ್ನ ಇಡೀ ಲೋಕಕ್ಕೆ ಸಾರೋದಕ್ಕೋಸ್ಕರ ಯೇಸು ಕ್ರಿಸ್ತರು ಮತ್ತೆ ತಂದೆಯ ದೇವರು ನೇಮಿಸಲ್ಪಟ್ಟಂತ ಅಪೊಸ್ತಲರು, ಅದಾದ ನಂತರ ಇರುವಂತ ಶಿಷ್ಯಂದಿರುಗಳ ಒಂದು ಮೂಲ ಕೆಲಸ ಕಾರ್ಯಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ಆತ್ಮೀಯರೇ, ಮೊದಲನೇದಾಗಿ ಅವರು ದೇವರ ಸಭೆಯಲ್ಲಿ ಅಪೊಸ್ತಲರು, ಎರಡನೇದಾಗಿ ಪ್ರವಾದಿಗಳು, ಮೂರನೇದಾಗಿ ಉಪದೇಶರನ್ನ ಇಟ್ಟಿದಾರಂತೆ. ಪ್ರಿಯರೇ, ಇದು ಏನು ಈಗಿರುವಂತ ಸಭೆಗಳಿಗೆ ಅಂದ್ರೆ ಇಲ್ಲ. ಈಗಿರುವಂತ ಸಭೆಗಳಿಗೆ ಯಾವುದೇ ರೀತಿಯ ಒಂದು ಇಂಥ ಒಂದು ಸ್ಥಾನಮಾನಗಳನ್ನ ಕೊಟ್ಟಿಲ್ಲ. ಆದ್ರೆ ಆದಿ ಸಭೆಯಲ್ಲಿ ಮೊದಲನೇದಾಗಿ ಅಪೊಸ್ತಲರು 12 ಜನ, ಅದಾದ ನಂತರನೇ ಇದ್ದಂತ ಎರಡನೇದಾಗಿ ಪ್ರವಾದಿಗಳು ಅಂತ ನಾವು ನೋಡ್ಬೇಕಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಮೂಲ ಪ್ರವಾದಿಗಳೆಲ್ಲ ಇದಾರಲ್ಲ ಅವ್ರಿಗೆ ಹೋಲಿಕೆ ಆಗುತ್ತೆ. ಮೂರನೇದಾಗಿ ಏನು ಅಂತ ನಾವು ಉಪದೇಶಕರು.
ಯಾರಿದು ಉಪದೇಶಕರು ಅಂತ ನಾವು ನೋಡ್ಬೇಕಾದ್ರೆ ಶಿಷ್ಯಂದಿರುಗಳು ಅವರೆಲ್ಲ ಯೇಸು ಕ್ರಿಸ್ತರ ಹತ್ರ ಅಪೊಸ್ತಲರ ಹತ್ರ ಕಲ್ತಿರೋಂತ ಉಪದೇಶಕರು. ಈಗ ಈಗಿರುವಂತ ಒಂದು ಸಭೆಯಲ್ಲಿ ಯಾವುದೇ ವಿಧವಾದಂತ ಒಂದು ಪ್ರವಾದಿಗಳೇ ಆಗ್ಲಿ ಅಪೊಸ್ತಲಗಳೇ ಆಗ್ಲಿ ಇಲ್ಲ. ಈಗಿರೋದ್ ಯಾರು ಅಂತಂದ್ರೆ ಉಪದೇಶ ಹೇಳೋಂಥವ್ರು ಅಷ್ಟೇ, ಬ್ರದರ್ಸ್ ಸಹೋದರಗಳು ಮಾತ್ರ ಇಟ್ಟಿರೋದೇ ಹೊರತು ಬೇರೆ ಇನ್ಯಾರನ್ನು ಕೂಡ ಮಡಗಿಲ್ಲ ಆತ್ಮೀಯರೇ. ಆಗಿರುವಂತ ಸಭೆಯಲ್ಲಿ, ಮೊದಲಿದ್ದಂತ ಸಭೆಯಲ್ಲಿ, ಆದಿ ಸಭೆಯಲ್ಲಿ ಈ ಒಂದು ಮಹತ್ ಕಾರ್ಯಗಳು, ಒಂದು ರೋಗನ ವಾಸಿ ಮಾಡೋದು, ಮತ್ತೊಬ್ಬರ ಒಂದು ಒಂದು ಪರಿಸ್ಥಿತಿನ ಸರಿಪಡಿಸುವಂತದ್ದು, ಅಂದ್ರೆ ಹಣಕಾಸು ವಿಚಾರದಲ್ಲಿ ಜ್ಞಾನ ವಿಧವಾದಂತ ಒಂದು ವಾಣಿಗಳನ್ನ ಹೇಳುವಂತದ್ದು, ಇವೆಲ್ಲ ವರಗಳನ್ನ ಕೊಟ್ಟಿದ್ರು. ಬಟ್ ಈಗ ಕೊಟ್ಟಿದಾರ ಅಂದ್ರೆ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಒಂದು ವೈದ್ಯಕರು ಅಂತ ಅನ್ಬಿಟ್ಟೆಲ್ಲ ಇದ್ದಾರೆ. ಅದಾದ್ಮೇಲೆ ಪ್ರತಿಯೊಬ್ರು ಕೂಡ ಶಕ್ತಿ ಅವರ ಒಂದು ಸಾಮರ್ಥ್ಯದಲ್ಲಿ ಬದುಕೋದಕ್ಕೆ ಈ ಒಂದು ಸೊಸೈಟಿಯಲ್ಲಿ ಎಲ್ಲಾ ವಿಧವಾದಂತ ಅರ್ಹತೆನ ಕೊಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಇದ್ದಂತ ಒಂದು ಇನ್ವೆನ್ಷನ್ಸ್ಗಳು ಈಗಿರುವಂತ ಒಂದು ಸಭೆಯಲ್ಲಿರುವಂತ ಇನ್ವೆನ್ಷನ್ಸ್ಗಳು ನಾವು ನೋಡ್ಬೇಕಾದ್ರೆ ತುಂಬಾ ವ್ಯತ್ಯಾಸವಾಗಿದೆ. ಆಗಿರುವಂತವ್ರು ದೇವರ ಮೇಲೆ ಭಯ ಭಕ್ತಿನ ಇಟ್ಟಿದ್ರು. ಈಗಿರುವಂತ ಸಭೆಯಲ್ಲಿ ಒಂದು ಬೇರೆ ರೀತಿಯ ಒಂದು ಭಯ ಭಕ್ತಿಗಳನ್ನ ತೋರಿಸುವಂತದ್ದಾಗಿದೆ. ಆದ್ರೆ ಇದನ್ನೆಲ್ಲ ನಾವು ಬದಿಗಿಟ್ಟು ನಾವು ಆದಿ ಸಭೆಯಲ್ಲಿ ಇದ್ದಂತ ಒಂದು ಭಯ ಭಕ್ತಿಯಿಂದ ಆಶೀರ್ವಾದದಾಯಕವಾದಂತ ವಿಚಾರಗಳನ್ನ ತಿಳ್ಕೊಂಡು ನಮ್ಮನ್ನ ನಾವು ಸಿದ್ಧಪಡಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂದ್ಬಿಟ್ಟು ನಮ್ಗೆ ಮೂಲವಾಗಿ ಹೇಳ್ತಾ ಇದ್ದಾರೆ. ನೋಡಿ, ಇಬ್ರಿಯ 5ನೇ ಅಧ್ಯಾಯ 12ನೇ ವಚನ ಓದಬೇಕಾ ಕೇಳ್ಕೊಳ್ತೇನೆ. ಹೀಬ್ರೂಸ್ 5th chapter 12th verse. ಅದೇ ಆದದ್ದರಿಂದ ಅದನ್ನು ವಿವರಿಸುವುದು ಕಷ್ಟವಾಗಿದೆ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಬೇಕಾಗಿದ್ದರೂ ಒಬ್ಬನು ನಿಮಗೆ ದಯೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಥ್ಯಾಂಕ್ ಯು ಸಿಸ್ಟರ್. ಈ ಒಂದು ವಿಚಾರ ಈ ಆದಿ ಸಭೆಗ ಈಗಿರುವಂತ ಸಭೆಗ ಅಂತ ನಾವು ನೋಡ್ಬೇಕಾದ್ರೆ ಈಗ ನಮಗೆ ಅಂತ್ಯ ಭಾಗದಲ್ಲಿರುವಂತ ನಮಗೆ ಹೇಳ್ತಿರುವಂತ ಒಂದು ಬುದ್ಧಿ ಮಾತು ಪ್ರಿಯರೇ. ಆಗಿದ್ದಂತ ಸಭೆಯಲ್ಲಿ ಇಂಥ ಒಳ್ಳೆ ಪಾಠಗಳು, ಇಂಥ ಒಳ್ಳೆ ಒಂದು ಉಪದೇಶಗಳೇನಾದ್ರು ಸಿಕ್ಕಿದ್ರೆ ಅವರ ಒಂದು ರಕ್ಷಣೆನ ಅದ್ಭುತವಾಗಿ ಓಡಿ ಮುಗಿಸ್ತಾ ಇದ್ರು. ಈಗಿರುವಂತ ಸಭೆಯವರು ಏನಾಗಿದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ ಬರೀ ಕೇಳುವಂತ ಒಂದು ವಿಚಾರದಲ್ಲಿ ತಲ್ಲೀನರಾಗಿದ್ದಾರೆ ಹೊರತು ಹೃದಯಾತ್ಮಕವಾಗಿಯೂ ಒಂದು ಕ್ರಿಯಾತ್ಮಕವಾಗಿಯೂ ಒಂದು ವಿಶೇಷವಾದಂತ ಒಂದು ಕರ್ತವ್ಯನ ಕಾಣಲ್ ಬರ್ತಿಲ್ಲ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಅದಕ್ಕೆ ಏನ್ ಹೇಳ್ತಾರೆ ಅಂತ ನಾವು ನೋಡ್ಬೇಕಾದ್ರೆ, ನೀವು ಹಾಲು ಕುಡಿಯಬಾರ್ದು, ನೀವು ಗಟ್ಟಿ ಆಹಾರವನ್ನು ಸೇವನೆ ಮಾಡೋ ರೀತಿಯಲ್ಲಿ ನಿಮ್ಮನ್ನೇ ನೀವು ಸ್ಥಿರಚಿತ್ತತೆಯಿಂದ ಇದ್ಕೊಂಡು ದೇವರಿಗಾಗಿ ನಿಮ್ಮನ್ನ ನೀವು ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ನಡ್ಕೊಳ್ರಿ ಅನ್ಬಿಟ್ಟು ನಮ್ಗೆ ಇನ್ನೊಂದು ಬುದ್ಧಿ ಮಾತು ಹೇಳ್ತಾ ಇದಾರೆ. ಇದನ್ನೆಲ್ಲ ನಾವು ಗ್ರಹಿಸ್ಬೇಕಾದ್ರೆ ಪ್ರಿಯರೇ, ನಾವು ಕೂಡ ನಾವು ಎಣಿಸಿರುವಂತ ಒಂದು ಈ ಒಂದು ಲೋಕದಲ್ಲಿ ನಾವೆಲ್ಲರೂ ಕೂಡ ಒಂದು ವಿಶೇಷವಾದಂತ ಮಕ್ಕಳಾಗಿರೋದ್ರಿಂದ ಇದನ್ನ ನಾವು ನಡ್ಸ್ಕೊಂಡು ಹೋಗೋದಕ್ಕೆ ಸ್ಥಿರವಾದಂತ ರೀತಿಯಲ್ಲಿ ನಡ್ಕೊಳ್ಳೋಣ. ಮುಂದಿನ ಒಂದು ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ಯಾರ ಬಳಿ ಟೆಕ್ಸ್ಟ್ ಬುಕ್ ಇದೆ? ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ಬ್ರದರ್ ಬುಕ್ ಯಾವ್ದು ಬ್ರದರ್? ಲೈಫ್ ಆಫ್ ಕ್ರೈಸ್ಟ್ ಅಂತ ಅನ್ಬಿಟ್ಟು ಬ್ರದರ್. ಸೊ ನಾವು ನಿಮ್ಗೆ ಈ ಸರಿ ಬಂದಾಗ ನಿಮ್ಗೆ ಬುಕ್ ಕೊಡ್ತೀವಿ ಬ್ರದರ್. ಓಕೆ ಬ್ರದರ್. ಓಕೆ. ಅಪೊಸ್ತಲರಾಗಿರುವ ಈ ಮೊದಲ ಸ್ಥಾನವನ್ನು ಗುರುತಿಸಿದಲ್ಲಿ ನಾವು ಕರ್ತನ ಸಭೆಯ ಭಕ್ತಿ ವೃದ್ಧಿಗಾಗಿ ದಯಪಾಲಿಸಿರುವ ಇತರ ಸಹಾಯಗಳ ಹಾಗೂ ಸಹಾಯಕರುಗಳ ಸೇವೆಯನ್ನು ಕಡೆಗಣಿಸುವುದಾಗಲಿ ಇಲ್ಲವೇ ಅದಕ್ಕೆ ಅಪಚಾರ ತರುವುದನ್ನಾಗಲಿ ಮಾಡಿರುವುದಿಲ್ಲ. ಹೀಗೆ ಉದಾಹರಣೆಗಾಗಿ ಹೇಳುವುದಾದರೆ, ಸವಾರ್ಥಿಕನಾದ ಮಾರ್ಕ, ಲೂಕ ಹಾಗೂ ಸ್ಟೆಫನನ ಸಾಕ್ಷಿಗಳು ಅಪೊಸ್ತಲರಷ್ಟೇ ವಿಶ್ವಾಸಾರ್ಹವಾದವುಗಳು. ಏಕೆಂದರೆ ಅವರೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿದ್ದು ಆ ಒಂದೇ ವಿಷಯವನ್ನು ಹೇಳುವವರಾಗಿದ್ದರು ಮತ್ತು ಸುವಾರ್ಥ ಯುಗದ ಪರ್ಯಂತರವಾಗಿ ಕರ್ತನು ಎಬ್ಬಿಸಿರುವ ನಂಬಿಗಸ್ತರಾದ ಇಂತಹ ಸಾಕ್ಷಿಗಳಿಗೆ ಅಪೊಸ್ತಲರು ತಾವು ವಿಶ್ರಮಿಸಿಕೊಳ್ಳಲು ಕರೆಯಲ್ಪಡುವುದಕ್ಕೆ ಮೊದಲು ತಮ್ಮ ಹೊಣೆಗಾರಿಕೆಯನ್ನು ವಹಿಸಿಕೊಟ್ಟಿರುವರು. 2 ತಿಮೋತಿ 4ನೇ ಅಧ್ಯಾಯ 1-6 ವಚನಗಳು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ಅಪೊಸ್ತಲರು ಅಂತ ಹೇಳ್ಬೇಕಾದ್ರೆ ಇವ್ರೇನು ಮೊದಲನೇ ಸ್ಥಾನದಲ್ಲೇನೆ ಗೌರವನ ತುಂಬಿಕೊಂಡಿರುವಂತ ವ್ಯಕ್ತಿಗಳಾಗಿರ್ಲಿಲ್ಲ ಪ್ರಿಯರೇ.
ಇವ್ರಿಗೆ ಏನ್ ಕೊಟ್ಟಿದ್ರು ಅಂದ್ರೆ ಒಂದು ಅಧಿಕಾರನ ಕೊಟ್ಟಿದ್ರೆ ಹೊರ್ತು, ಆದ್ರೆ ಇವರೆಲ್ಲರೂ ಶಿಷ್ಯಂದಿರ ಒಟ್ಟಿಗೆ ಬೆರ್ತೋಗಿದ್ರು. ಎಂತ ಒಂದು ತಗ್ಗಿಸ್ಕೊಳ್ಳುವಂತ ಗುಣ ಅವರಲ್ಲಿ ಇತ್ತು ಅಂತಂದ್ರೆ ಅಪಾರವಾಗಿತ್ತು ಪ್ರಿಯರೇ. ನೋಡ್ಬೇಕಾದ್ರೆ ನಾವು ಆ ಮಾರ್ಕನೇ ಆಗ್ಲಿ, ಲೂಕನೇ ಆಗ್ಲಿ, ಸ್ಟೆಫೇನನೇ ಆಗ್ಲಿ, ಇವರೆಲ್ಲ ಅಪೋಸ್ತಲರ ಅಂತ ನಾವು ನೋಡ್ಬೇಕಾದ್ರೆ ಇಲ್ಲ ಪ್ರಿಯರೇ. ಇವರೆಲ್ಲರೂ ಕೂಡ ಶಿಷ್ಯಂದಿರಾಗಿದ್ರು. ಆದ್ರೂ ಕೂಡ ಇವ್ರು ಮಾಡಿದಂತ ಒಂದು ಕರ್ತವ್ಯಗಳು ಅಪೋಸ್ತಲರು ಮಾಡೋ ರೀತಿಯ ಒಂದು ಕರ್ತವ್ಯವಾಗಿತ್ತು. ಇದನ್ನ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಇಷ್ಟೆಲ್ಲ ಇವರು ಬೆಳಿತಿದ್ದಾರೆ, ಇವರು ನಮ್ಗಿಂತ ಹೆಚ್ಚಿಗೆ ಆಗೋಗ್ತಾರೇನೋ ಅನ್ನೋ ಒಂದು ಭಾವನೆಯಲ್ಲಿ ಅಪೋಸ್ತಲರುಗಳು ಇರ್ಲಿಲ್ಲ. ಇವರು ಕೂಡ ನಾವೆಲ್ಲರೂ ಒಟ್ಟಾಗಿ ಸೇರಿ ದೇವರ ಒಂದು ಕೆಲಸ ಕಾರ್ಯಗಳನ್ನ ಸಂಪೂರ್ಣವಾಗಿ ನಂಬಿಗಸ್ತರಾಗಿ ಸಾಕ್ಷಿಗಳ ರೀತಿಯಲ್ಲಿ ನಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ಆದಿ ಸಭೆಯಲ್ಲಿ ಇದ್ದಂತ ಒಂದು ಒಗ್ಗಟ್ಟನ್ನ ನಾವಿಲ್ಲಿ ತುಂಬಾ ಒಂದು ಒಳ್ಳೆ ಪಾಠವಾಗಿ ನಾವು ಗ್ರಹಿಸ್ಕೋಬೇಕು. ನಮ್ಮಲ್ಲೂ ಕೂಡ ಒಗ್ಗಟ್ಟನ್ನ ಭಾವಿಸ್ಕೊಳ್ಳೋದು ತುಂಬಾ ಸೂಕ್ತವಾಗಿರುತ್ತೆ. ನೋಡಿ, ಒಂದು ವಾಕ್ಯನ ಓದಿ, 2 ತಿಮೋತಿ 4ನೇ ಅಧ್ಯಾಯ 1-6. 2 ತಿಮೋತಿ 4ನೇ ಅಧ್ಯಾಯ 1-6ನೇ ವಚನದವರೆಗೆ. ತನಗೆ ಮರಣಕಾಲ ಸಮೀಪಿಸುವುದಾದ್ದರಿಂದ ಪೌಲನು ತಿಮೋತಿಯನನ್ನು ಖಂಡಿತವಾಗಿ ಎಚ್ಚರಿಸಿ ಸುವಾರ್ತೆಯ ಕೆಲಸವನ್ನು ಅತಿ ಜಾಗರೂಕತೆಯಿಂದ ನಡೆಸಬೇಕೆಂದು ಬೋಧಿಸಿದ್ದು. ದೇವರ ಮುಂದೆ ಮತ್ತು ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಬರುವ ಕ್ರಿಸ್ತ ಯೇಸುವಿನ ಮುಂದೆ ಆತನ ಪ್ರತ್ಯಕ್ಷತೆಯ ಮೇಲೆಯೂ ಆತನ ರಾಜ್ಯದ ಮೇಲೆಯೂ ಆಣೆ ಇಟ್ಟು ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ದೇವರ ವಾಕ್ಯವನ್ನು ಸಾರು. ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಸೆಗಳಿಗೆ ಅನುಕೂಲಕರವಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಅವರು ಸತ್ಯ ಬೋಧನೆಯೇ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. ಆದರೆ ನೀನು ಎಲ್ಲಾ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ, ಸೌವಾರ್ತಿಕನ ಕೆಲಸವನ್ನು ಮಾಡು, ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು. ಯಾಕೆಂದರೆ ನಾನಂತೂ ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದದೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಎರಡೂ ಕೂಡ ಚರ್ಚಾಸ್ಪದವಾಗಿ ನಡೆದಿರುವಂತ ಒಂದು ಘಟನೆ. ಇದು ಯಾರಿಗೆ ಹೇಳಿದ್ರು ಅನ್ನೋದನ್ನ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಅಪೋಸ್ತಲ್ ಪೌಲು ಸ್ಟೆಫೇನನಿಗೆ ಹೇಳಿರುವಂತ ಒಂದು ಸಂಗತಿ. ಅಪೋಸ್ತಲ್ ಪೌಲಲ್ಲಿ ನಡೆದಂತ ಒಂದು ಗುಣಲಕ್ಷಣಗಳು, ಅವರು ಪಟ್ಟಂತ ಒಂದು ಪ್ರಯಾಸಗಳು, ಆ ಒಂದು ಪ್ರಯಾಸದಲ್ಲಿ ಅವರಿಗೆ ಖಂಡಿತವಾಗ್ಲೂ ಕಿರೀಟ ನಾನು ಧರಿಸ್ಕೊಂಡಿದ್ದೀನಿ, ಇಟ್ಕೊಂಡಿದ್ದೀನಿ ಅನ್ನೋ ಒಂದು ಆಸೆ ಆಕಾಂಕ್ಷೆಯಿಂದ ಸ್ಟೆಫೇನನಿಗೆ ಬುದ್ಧಿ ಮಾತು ಮತ್ತೆ ಆತನು ಮಾಡಿರುವಂತ ಒಂದು ಕೆಲಸಕ್ಕೆ ಒಂದೊಳ್ಳೆ ರೀತಿಯ ಒಂದು ಪುರಸ್ಕಾರನ ಅಪೋಸ್ತಲ್ ಪೌಲಿಲಿ ಸಲ್ಲಿಸ್ತಾ ಇದಾರೆ, ಹೇಳ್ತಾ ಇದಾರೆ ಪ್ರಿಯರೇ. ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಅಪೋಸ್ತಲರು ಮತ್ತೆ ಶಿಷ್ಯಂದಿರಲ್ಲಿ ಯಾವುದೇ ಒಂದು ಭೇದ ಭಾವ ಇಲ್ಲ ರೀ. ಎಂತ ಒಂದು ಕಲ್ಮಶನೂ ಕೂಡ ಇಲ್ಲ. ಈ ಇಬ್ರು ಕೂಡ, ಎರಡು ಜನಾಂಗವೂ ಕೂಡ ಏನಾಗಿತ್ತು ಅಂತಂದ್ರೆ ನಿಷ್ಕಪಟವಾಗಿದ್ರು ಪ್ರಿಯ ಸಹೋದರ ಮತ್ತು ಸಹೋದರ. ಆದ್ರಿಂದಲೇನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಸುವಾರ್ತೆ ಆ ಒಂದು ಕಾಲಘಟ್ಟದಲ್ಲಿ ಸುಮಾರು 100-150 ವರ್ಷದ ಒಳಗಡೆ ಎಷ್ಟು ಪ್ರಬಲವಾಗಿ ಸಾರ್ತು ಅಂತಂದ್ರೆ, ಅಮೋಘವಾಗಿ ಕ್ರಿಸ್ತನ ಒಂದು ವಿಚಾರಗಳು, 1000 ವರ್ಷದ ಒಂದು ದಿವ್ಯ ಆಶೀರ್ವಾದಗಳು, ತಂದೆಯ ದೇವರ ಒಂದು ಗುಣಲಕ್ಷಣಗಳನ್ನ ಇಡೀ ಪ್ರಪಂಚಕ್ಕೆ ಸಾರಲಿಕ್ಕೆ ತುಂಬಾ ಒಂದು ವಿಶೇಷವಾದಂತ ರೀತಿಯಲ್ಲಿ ನಡೀತು. ಅದಾದ ನಂತರ ಏನಾಗೋಯ್ತು, ಡಾರ್ಕ್ ಏಜಸ್ ಸ್ಟಾರ್ಟ್ ಆಗೋಯ್ತು ಪ್ರಿಯರೇ. ಸುಮಾರು 1000 ವರ್ಷಗಳ ಕಾಲ ಯಾವುದೇ ಒಂದು ಸುವಾರ್ತೆಗಳು ಕೂಡ ಒಂದು ಸೂಕ್ತ ಕಾಲಕ್ಕೆ ಹೋಗೋದಿಕ್ಕೆ ಆಗ್ಲಿಲ್ಲ. ಸೊ ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ನಾವೆಲ್ಲರೂ ಕೂಡ ಈ ಒಂದು ಕಾಲಘಟ್ಟದಲ್ಲಿ ತುಂಬಾ ಧನ್ಯವಂತರು ಮತ್ತೆ ಭಾಗ್ಯಶಾಲಿಗಳಾಗಿದ್ದೀವಿ. ಇಂಥ ವಿಶೇಷವಾದಂತ ವರನ ದೇವರು ನಮ್ಗೆ ದಯಪಾಲಿಸಿರ್ಬೇಕಾದ್ರೆ ನಾವು ಶ್ರಮ ಪಡುವಂತವ್ರಾಗಿರೋಣ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ಹೀಗೆ ಅನ್ಯ ಜನರಿಗೋಸ್ಕರವಾಗಿರುವ ಈ ಘನವಂತನಾದ ಅಪೋಸ್ತಲನು ತನ್ನ ಅವಧಿಯು ಮುಕ್ತಾಯವಾಗಿರುವುದಕ್ಕಿರುವಾಗ ತನ್ನ ಕಾರ್ಯಭಾರದ ಹಿತಾಸಕ್ತಿಗಳೆಲ್ಲವನ್ನು ಸಭೆಯ ಹಿರಿಯರಿಗೆ, ಕ್ರಿಯಾಶೀಲರಾಗಿ ನಂಬಿಗಸ್ತಿಕೆಯಲ್ಲಿ ಮುಂದುವರಿಯುವವರಿಗೆ ವಹಿಸಿಕೊಡುವುದನ್ನು ನಾವು ಕಂಡುಕೊಳ್ಳುತ್ತೇವೆ.
ಆತನು ವಹಿಸಿಕೊಟ್ಟ ಹೊಣೆಗಾರಿಕೆಯು ಆಗ ಜೀವಿಸುತ್ತಿದ್ದವರಿಗೆ ಮಾತ್ರವಲ್ಲದೆ ಅಲ್ಲಿಂದೀಚೆಗೆ ನಮ್ಮ ಕಾಲದವರೆಗೂ ಅದು ಅನ್ವಯಿಸಿರುವುದು. ಕರ್ತನಿಗೂ ಹಾಗೂ ಸಭೆಗೂ ಸೇವೆ ಮಾಡುವುದರಲ್ಲಿ ತಾನು ಹೇಗೆ ನಂಬಿಗಸ್ತನಾಗಿದ್ದಾನೆಂಬುದನ್ನು ಪ್ರಕಟ ಮಾಡಿ ಹೇಳಿದ ನಂತರ ಈ ಮಹಾ ಕಾರ್ಯದ ವಿಷಯವಾಗಿ ಭಿನ್ನವಿಸುತ್ತಾ ಆತನು ಅವರಿಗೆ ಹೇಳಿರುವುದು, ಅವನು ಮಿಲೇತನಿಂದ ಎಫೆಸಕ್ಕೆ ಹೇಳಿ ಕಳಿಸಿ ಅಲ್ಲಿಯ ಸಭೆಯ ಹಿರಿಯರನ್ನು ಕರೆಸಿದನು. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರನ್ನಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು. ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳಕೊಳ್ಳುವರು. ಆದ ಕಾರಣ ನಾನು ಕಣ್ಣೀರು ಸುರಿಸುತ್ತಾ 3 ವರ್ಷ ಹಗಲಿರುಳು ಎಡಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದನೆಂದು ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರಿ. ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾ ವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ. ಆತನು ನಿಮ್ಮಲ್ಲಿ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುವುದಕ್ಕೂ ಪವಿತ್ರಾತ್ಮರಾದವರೆಲ್ಲರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ. ನಾನು ಯಾರ ಬೆಳ್ಳಿ ಬಂಗಾರವನ್ನಾಗಲಿ ಉಡುಗೆ ತೊಡುಗೆಗಳನ್ನಾಗಲಿ ಬಯಸಲಿಲ್ಲ. ಈ ಕೈಗಳೇ ಕೆಲಸ ಮಾಡಿ ನನ್ನ ಕೊರತೆಗಳನ್ನು, ನನ್ನ ಜೊತೆಯಲ್ಲಿದ್ದವರ ಕೊರತೆಗಳನ್ನು ನೀಗಿದ್ದನ್ನು ನೀವೇ ಬಲ್ಲಿರಿ. ಎಲ್ಲಾ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ. ನೀವು ಹಾಗೆಯೇ ದುಡಿದು ಬರ ಇಲ್ಲದವರಿಗೆ ಉಪಕಾರ ಮಾಡಬೇಕು ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು ಅಂದನು. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 17, 28, 35ನೇ ವಚನಗಳು. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಸಂಗತಿ ನಾವು ಕೂಲಂಕುಷವಾಗಿ ನಾವು ಗಮನಿಸಬೇಕಾಗಿರುತ್ತೆ. ಏನೇನು ಈ ಒಂದು ವಿಚಾರಗಳನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ, ಅಪೊಸ್ತಲರು ತನ್ನ ಅವಧಿಯಲ್ಲಿ, ಅವರ ಒಂದು ಕಾಲಾವಧಿಯಲ್ಲಿ, ಅವರು ಇದ್ದಂತ ಒಂದು ಕಾರ್ಯಭಾರದಲ್ಲಿ ಅವರು ಸಭೆಯ ಹಿರಿಯರುಗಳಿಗೆ ಯಾವ ರೀತಿ ಅವರು ನಡ್ಕೊಂತಾ ಇದ್ರು ಅಂತ ಅನ್ನೋದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಏನಿದು? ಅಪೊಸ್ತಲರಿಗಿಂತ ಸಭೆಯಲ್ಲಿ ಹಿರಿಯರುಗಳಿದ್ರ ಅಂತ ನಾವು ನೋಡ್ಬೇಕಾದ್ರೆ, ನಾವೀಗ ಕರೀತೀವಲ್ಲ ಎಲ್ಡರ್, ಆತರ ಅಲ್ಲ ರೀ. ವಯಸ್ಸಿನಲ್ಲಿ ಸ್ವಲ್ಪ ದೊಡ್ಡವರು, ಮತ್ತೆ ಕ್ರಿಸ್ತನ ಒಂದು ಮಾತುಗಳಲ್ಲಿ ಅವರು ಅನುಗುಣವಾಗಿ ನಡ್ಕೊಂಡ್ ಬಂದಂತ ವ್ಯಕ್ತಿಗಳಾಗಿದ್ದಾರೆ. ಅಂದ್ರೆ ಏಜ್ ಅಲ್ಲಿ ಸ್ವಲ್ಪ ದೊಡ್ಡವರಾಗಿದ್ರೆ ಹೊರತು ಒಂದು ಜ್ಞಾನದಲ್ಲಿ ಅವ್ರೇನಾಗಿದ್ರು ಅಂತಂದ್ರೆ ಅಪೊಸ್ತಲರ ಒಂದು ಮಾತನ್ನು ಕೇಳುವಂತ ಒಂದು ರೀತಿಯ ಜನಾಂಗರಾಗಿದ್ರು ಪ್ರಿಯರೇ. ಇವರಲ್ಲಿ ಎಲ್ಲಾ ರೀತಿಯಲ್ಲೂ ನಂಬಿಕೆಯ ಒಂದು ವಿಚಾರಗಳನ್ನ ಇಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದಾರೆ. ಅದು ಅಲ್ದಂತಾನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇವರು ಒಂದು ಪವಿತ್ರಾತ್ಮನು ಹಾಗೂ ಇಂಡಿನ ಒಂದು ರೀತಿಯ ಇವರು ಎಲ್ಲರ ಒಂದು ಸಾಕ್ಷಿಗಳು ಮತ್ತೆ ಒಂದು ಪರಿಸ್ಥಿತಿಗಳನ್ನೆಲ್ಲಾನು ಕೂಡ ತಿಳಿಸಿ ಈ ಒಂದು ಆದಿ ಸಭೆಯಲ್ಲಿ ಇದ್ದಂತ ಒಂದು ಸಂಗತಿಗಳನ್ನ ಇವರು ಇಲ್ಲಿ ಹೇಳ್ತಾ ಇದ್ದಾರೆ. ಏನಿದು? ಇವ್ರೇನ್ ಪರಿಶೀಲಿಸಿದ್ರು ಅಂತ ನಾವು ನೋಡ್ಬೇಕಾದ್ರೆ, ಅಪೊಸ್ತಲ್ ಪೌಲೇ ಆಗ್ಲಿ, ಇನ್ನು ಅನೇಕ ಅಪೊಸ್ತಲರ್ಸ್ಗಳೇ ಆಗ್ಲಿ ಮಾಡಿ ಒಂದು ಬೋಧನೆ ಎಲ್ಲ ಮಾಡಿ ಅವರು ಸಭೆನ ಕಟ್ಟಿ ಅವರು ವಾಪಸ್ ಹಿಂತಿರುಗಿ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ, ಅಂದ್ರೆ ಬೇರೆ ಕಡೆ ಇನ್ನೊಂದ್ ಕಡೆ ಸಭೆನ ಸ್ಥಾಪನೆ ಮಾಡೋದಕ್ಕೆ ಅವ್ರು ಹೋದಾಗ್ಲೆಲ್ಲಾನು ಕೂಡ ಏನಾಗುತ್ತೆ, ಈ ಒಂದು ಸಭೆಗಳಲ್ಲಿ ಮತ್ತೆ ಗೊಂದಲಗಳು, ಆ ಒಂದು ತಪ್ಪಾದ ಒಂದು ಬೋಧನೆಗಳು, ಅವ್ರದೇ ಒಂದು ಆದಂತ ಒಂದು ಆಚಾರಿ ವಿಧಿಗಳನ್ನೆಲ್ಲಾನು ತಗೊಂಡು ಸಭೆ ಒಳಗಡೆ ಬಂದ್ಬಿಡ್ತಾ ಇದ್ರು. ಇದನ್ನೆಲ್ಲ ನೋಡಿ ಅಪೊಸ್ತಲರ್ಸ್ಗಳೆಲ್ಲರೂ ಕೂಡ ಖಂಡಿಸ್ತಾ ಇದ್ರು. ಈ ಒಂದು ಕ್ರಮಗಳನ್ನ ಅವರು ಧಿಕ್ಕಾರ ಮಾಡ್ತಾ ಇದ್ರು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಯಾಕೆ ಇದನ್ನ ಮಾಡಿದ್ರು ಅಂತ ನಾವು ನೋಡ್ಬೇಕಾದ್ರೆ, ಅವ್ರು ಖಂಡಿತವಾಗ್ಲು ಅವರು ಈ ಯೇಸು ಕ್ರಿಸ್ತರ ಒಂದು ನೇಮ ನಿಷ್ಠೆನ ಕಂಪ್ಲೀಟ್ ಆಗಿ ಅವ್ರು ಫಾಲೋನೇ ಮಾಡ್ತಿರಲ್ಲ ಪ್ರಿಯರೇ. ಅಪೊಸ್ತಲರ್ಸ್ಗಳು ಇದ್ದಾಗ ಅವರ ಮಾತನ್ನ ಕೇಳ್ತಾ ಇದ್ರು, ತಿದ್ಕೋತಾ ಇದ್ರು. ಮತ್ತೆ ಅಪೊಸ್ತಲರ್ಸ್ಗಳು ಮತ್ತೊಂದು ಜಾಕೆ ಅವ್ರು ಹೋದಾಗ ಅವರು ಮತ್ತೆ ಅವರು ಹಿಂದಿನ ರೀತಿಯಲ್ಲೇನೆ ಆಗೋಗ್ತಾ ಇದ್ರು ಪ್ರಿಯರೇ. ಇದನ್ನೆಲ್ಲ ಗಮನಿಸಿ ಅಪೊಸ್ತಲ ಪೌಲು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೋಡಿ, ನಾವು ನಿಮ್ಗೆ ಪರ್ಫೆಕ್ಟ್ ಆಗಿ ಬೋಧನೆನ ಮಾಡ್ತಿದೀವಿ, ಬಟ್ ಇನ್ಪರ್ಫೆಕ್ಷನ್ ಆಗಿ ಮತ್ತೆ ನಿಮ್ಮಲ್ಲೇ ಒಬ್ರು ಬಂದು ಮಾಡೋದ್ರಿಂದ ನೀವೇ ಮೋಸ ಮಾಡ್ತಿದ್ದೀರಾ. ಈ ರೀತಿ ಮಾಡ್ಕೊಳ್ಳೋದಕ್ ಹೋಗ್ಬಿಡಿ. ನೀವೆಲ್ರೂ ಕೂಡ ನಿಮ್ ಕೈಯಲ್ಲಿ ಇರುವಂತ ಕೆಲ್ಸಗಳನ್ನ
ಕೊರತೆಗಳನ್ನ ಜೊತೆಯಲ್ಲಿರುವಾಗ್ಲೇನೆ ಅದನ್ನ ಸರಿಪಡಿಸ್ಕೊಂಡು ಸರಿಯಾದ ಮಾರ್ಗದಲ್ಲಿ ನಡೆಯೋ ಒಂದು ಜವಾಬ್ದಾರಿ ನಿಮ್ಮಲ್ಲೇ ಇದೆ ಅನ್ಬಿಟ್ಟು ಹೇಳ್ತಾ ಇದಾರೆ ಪ್ರಿಯರೇ. ಇದನ್ನೆಲ್ಲ ನಾವು ಗಮನಿಸಿ ಓದಿದಾಗ ನಮಗೇನು ಒಂದು ಆತ್ಮಿಕವಾದಂತ ಪಾಠ ಅಂತ ನಾವು ನೋಡ್ಬೇಕಾದ್ರೆ, ನಮಗೆ ಸಹೋದರಗಳೆಲ್ಲಾ ರೀತಿಯ ಒಂದು ಮೂಲವಾದಂತ ಒಂದು ಡಾಕ್ಟ್ರಿನ್ಗಳನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಅದನ್ನ ನಾವು ಸಾಯೋವರೆಗೂನು ಅದರ ಒಂದು ವಿಚಾರಗಳನ್ನ ಹಿಡ್ಕೊಂಡು ಮತ್ತೊಬ್ರಿಗೂ ತಿಳಿಸಿ ಆ ಒಂದು ಸತ್ಯದಲ್ಲೇ ದೃಢವಾಗಿರ್ಬೇಕಾಗಿರೋದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಆಗಿರತ್ತೆ. ಹೇಗೆ ಆದಿ ಸಭೆಯಲ್ಲಿ ಯಾವ ರೀತಿಯವರು ತಪ್ಪಾದಂತ ಒಂದು ಬೋಧನೆಗೆ ಹೋಗಿ ಅನೇಕರು ಒಂದು ದಿವ್ಯವಾದಂತ ಒಂದು ಮಾರ್ಗನ ಕಳ್ಕೊಂಡ್ರು, ಆ ರೀತಿ ನಾವು ಆಗದೆ ನಮ್ಮ ಒಂದು ರಕ್ಷಣೆನ ನಾವು ಸಾಧಿಸ್ಕೊಳ್ಳೋದಕ್ಕೆ ಇಚ್ಛಾರ್ಥಕವಾಗಿ ಇರುವಂತವ್ರಾಗಿರೋಣ ಪ್ರಿಯರೇ. ಮುಂದಿನ ಒಂದು ಪ್ಯಾರಾನ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ಅಮೃತ ಸಿಸ್ಟರ್ ರೀಡ್ ಮಾಡ್ತೀರಾ? ಇಲ್ಲ ಬ್ರದರ್, ಅವರು ತಮಿಳ್ನಾಡಲ್ಲಿ ಅವ್ರೆ. ಓಕೆ, ಅನು ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್ ನೆಕ್ಸ್ಟ್ ಪ್ಯಾರಾ. ಮತ್ತು ಇದರಂತೆಯೇ ಪೇತ್ರನು ಸಭಾ ಹಿರಿಯರನ್ನು ಪ್ರೋತ್ಸಾಹಿಸುವನಾಗಿ ಹೀಗೆ ಬುದ್ಧಿ ಮಾತನ್ನು ಹೇಳಿದ್ದಾನೆ. ಸಭೆಯ ಹಿರಿಯರೇ, ಜೊತೆ ಹಿರಿಯವನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರ ಕಂಡವನು, ಇನ್ನು ಮುಂದೆ ಪ್ರತ್ಯಕ್ಷನಾಗುವ ಪ್ರಭಾವದಲ್ಲಿ ಪಾಲುಗಾರನೂ ಆಗಿದ್ದು, ನಿಮ್ಮನ್ನು ಎಚ್ಚರಿಸಿ ಹೇಳುವುದೇನೆಂದರೆ, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ, ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಾಶೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ. ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿ ನಡೆದುಕೊಳ್ಳಿರಿ. ಥ್ಯಾಂಕ್ ಯು ಸಿಸ್ಟರ್. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ಸಭೆ ಹಿರಿಯರುಗಳು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಏನಿದು ಸಭೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ನೋಡಿರೋ ಪ್ರಕಾರ ಆದಿ ಸಭೆಯಲ್ಲಿ ಅನೇಕ ಸಭೆಗಳನ್ನ ಸ್ಥಾಪನೆ ಮಾಡಿ ಹೋಗ್ತಾ ಇದ್ರು. ಆ ಒಂದು ಸಭೆಗಳನ್ನ ಇವರೇ ನಿಂತ್ಕೊಂಡು ಅಲ್ಲೇ ಬರೀ ನಡೆಸ್ತಾ ಇದಾರೆ ಅಂದ್ರೆ ಇಲ್ಲ. ಅಪೊಸ್ತಲರ ಒಂದು ಕರ್ತವ್ಯ ಏನಾಗಿತ್ತು ಅಂತಂದ್ರೆ ಒಂದು ಸಭೆನ ಸ್ಥಾಪನೆ ಮಾಡ್ಬೇಕು, ಮತ್ತೆ ಬೇರೆ ಒಂದ್ ಕಡೆ ಹೋಗಿ ಅಲ್ಲೂ ಕೂಡ ಒಂದು ವಿಶೇಷವಾದಂತ ಸುವಾರ್ತೆಗಳನ್ನೆಲ್ಲ ಸಾರಿ ಮತ್ತೆ ಅಲ್ಲೊಂದು ಸಭೆ ಸ್ಥಾಪನೆ ಮಾಡ್ಬೇಕು. ಇದೇ ಅವರ ಒಂದು ಕಾರ್ಯದ ಒಂದು ಕೆಲಸವಾಗಿತ್ತು. ಇಲ್ಲಿ ಅವರು ಆ ಒಂದು ಸಭೆಯಲ್ಲಿ ಒಂದು ಪಾಠಗಳನ್ನೆಲ್ಲ ಕರೆಕ್ಟ್ ಆಗಿ ಕೇಳಿ ಆ ಒಂದು ವಿಚಾರಗಳನ್ನೆಲ್ಲ ತಿಳ್ಕೊಂಡು ಸತ್ಯದ ಮಾರ್ಗದಲ್ಲಿ ನಡೀತಿರುವಂತ ಒಬ್ಬ ಸಹೋದರನ ನೋಡಿ ಅವನೇನ್ ಮಾಡ್ತಿದ್ರು, ಅವ್ರನ್ನ ಒಂದು ರೀತಿಯಲ್ಲಿ ಸಭೆ ಹಿರಿಯನಾಗಿ ಸ್ಥಾಪನೆ ಮಾಡಿ ಸಭೆನ ನೋಡ್ಕೊ ಅಂತ ಅನ್ಬಿಟ್ಟು ಎಲ್ಡರ್ ಆಗಿ ಬಿಡ್ತಾ ಇದ್ರು. ಆದ್ರೆ ಈ ಸಭೆ ಹಿರಿಯ ಏನಾದ್ರೂ ಮಿಸ್ಟೇಕ್ ಆದ್ರೆ ಇಡೀ ಸಭೆಗೆ ಮಿಸ್ಟೇಕ್ ಆಗುತ್ತೆ ಅನ್ಬಿಟ್ಟು ಸಭೆ ಹಿರಿಯನಿಗೆ ಹೇಳ್ತಿರುವಂತ ಒಂದು ಮಾತು ಏನಂತ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಇವರು ಯಾರನ್ನು ಕೂಡ ಬಲಾತ್ಕಾರದಿಂದ ಒಂದು ರೀತಿಯಲ್ಲಿ ದೇವರ ಒಂದು ವಿಚಾರಗಳನ್ನ ತಿಳಿಸೋದು ಮಾಡಬಾರದು, ದ್ರವ್ಯಾಶೆಗೆ ಒಳಗಾಗಬಾರ್ದು, ಮೇಲ್ಕಂಡ ವಿಚಾರಗಳಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ಅವರು ನಡ್ಕೋಬಾರದು ಅನ್ಬಿಟ್ಟು ಹೇಳ್ತಾ ಇದ್ರೆ. ಏನಿದು ಅಂತಂದ್ರೆ ದೇವರ ಅನೀತಿ ವಿರುದ್ಧವಾದಂತ ಕಾರ್ಯಗಳನ್ನ ಮಾಡಬಾರದು ಅನ್ಬಿಟ್ಟು ಹೇಳ್ತಾ ಇರೋದು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಈ ಒಂದು ಕಾರ್ಯ ಇವರಲ್ಲಿ ಆಗೋಗ್ತಿತ್ತ ಅಂದ್ರೆ ಖಂಡಿತವಾಗ್ಲು ಅವರು ಕೂಡ ಮನುಷ್ಯರೇ ಆಗಿರೋದ್ರಿಂದ ಈ ಒಂದು ಲೋಕದ ಆಸೆ ಆಕಾಂಕ್ಷೆಗಳಿಗೆ ಒಳಬಿದ್ದು ಅವರು ದುರ್ಬಲರಾಗೋದ್ರಿಂದ ಈ ರೀತಿ ಸಭೆಗೂ ಮತ್ತೆ ಅವ್ರಿಗೂ ತೊಂದರೆಗಳಾಗ್ತಿತ್ತು. ಇದನ್ನ ನೋಡಿದಂತ ಪೇತ್ರನು ಈ ರೀತಿ ಎಚ್ಚರಿಕೆ ಮಾತನ್ನು ಎಲ್ಲರ ಮುಂದೆನೆ ಹೇಳಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದೀವಿ. ನೆಕ್ಸ್ಟ್ ಒಂದು ಪ್ಯಾರಾನ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ. ಆದರೆ ಸಭೆಯಲ್ಲಿ ಪವಿತ್ರಾತ್ಮನಿಂದ ನೇಮಿಸಲ್ಪಟ್ಟಿರುವುದಕ್ಕೆ ಕಾರಣವಿರುವುದಾಗಿ ನಾವು ನಂಬುವಂತ ಈ ಬೋಧಕರ ವಿಷಯದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ಇವರ ಬೋಧನೆಗಳನ್ನು ಕರ್ತನ ಹಾಗೂ ಅಪೊಸ್ತಲರ ಬೋಧನೆಗಳಂತೆಯೇ ಕಾಣಬೇಕಾದದ್ದು ನಮ್ಮ ಕರ್ತವ್ಯವಾಗಿರುವುದು. ಇವರು ಸಭೆಯ ಮುಖ್ಯಸ್ಥರಾಗಿ ಮತ್ತು ನಮಗೆ ದೇವರ ಯೋಜನೆಯ ಅಗಾಧವಾದ ವಿಷಯಗಳಲ್ಲಿ ಉಪದೇಶಿಸುವುದಕ್ಕೆ ವಿಶೇಷವಾದ ಅಧಿಕಾರ ಹೊಂದಿದವರೆಂದು ಇವರ ಬಗ್ಗೆ ಆತನು ಸ್ಪಷ್ಟವಾಗಿ ಸೂಚಿಸಿ ಹೇಳಿದ್ದಾನೆ. ಈ ಸಂಗತಿಗಳು ಆತನು ಸ್ವತಃ ಪ್ರತ್ಯಕ್ಷನಾಗಿರುವ ದಿನದಲ್ಲಿ ಪ್ರಕಟವಾಗಿರುವುದಕ್ಕೆ ತಕ್ಕ ಸಮಯವಾಗಿರಲಿಲ್ಲ, ಆದರೆ ಅದನ್ನು ನಂತರದಲ್ಲಿ ಆತನು ತನ್ನ ಪರಿಶುದ್ಧ ಅಪೊಸ್ತಲರ ಹಾಗೂ ಪ್ರವಾದಿಗಳಿಗೆ ತಿಳಿಯಪಡಿಸಿದನು. ಯೋಹಾನ 16ನೇ ಅಧ್ಯಾಯ 12ನೇ ವಚನ ಮತ್ತು ಎಫೆಸ 3ನೇ ಅಧ್ಯಾಯ 5ನೇ ವಚನ. ಹೀಗೆ ದೈವ ಪ್ರೇರಿತವಾಗಿ ಕರ್ತನಿಂದ ಆದುಕೊಂಡ ಅಪೊಸ್ತಲರ ಮೂಲಕವಾಗಿ ಮೊದಲು ಪ್ರಕಟವಾದ ಸತ್ಯಾರ್ಥಗಳು
ಅವರು ಒಂದು ವೇಳೆ ತಾವೇ ಬಿದ್ದು ಹೋದರೂ ಅವುಗಳನ್ನು ರದ್ದು ಮಾಡಲು ಸಾಧ್ಯವಾಗುವುದಿಲ್ಲ. ಆದರೆ ಅವರಲ್ಲಿ ಯಾರೂ ಬಿದ್ದು ಹೋಗಲಿಲ್ಲವೆಂಬುದು ಪ್ರಕಟಣೆ 21ನೇ ಅಧ್ಯಾಯ 14ನೇ ವಚನದಿಂದ ವ್ಯಕ್ತವಾಗುತ್ತದೆ. ಇದನ್ನು ನಿಶ್ಚಿತವಾದ ರೀತಿಯಲ್ಲಿ ಪೌಲನು ಗಲಾತ್ಯ 1ನೇ ಅಧ್ಯಾಯ 8ರಿಂದ 12ನೇ ವಚನದಲ್ಲಿ ಹೇಳಿದ್ದಾನೆ ಎಂಬುದೇ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಪ್ಯಾರ ನಾವು ರೀಡ್ ಮಾಡ್ಬೇಕಾದ್ರೆ ಇಲ್ಲಿ ನಾವು ಮೇಲ್ಕಂಡ ಒಂದು ಪ್ಯಾರಾಗಳನ್ನೆಲ್ಲ ನಾವು ನೋಡ್ಕೊಂಡ್ ಬಂದಿದ್ವಲ್ಲ, ಅದರದೇ ಸಿಂಪ್ಟಮ್ಸ್ ನ ಇಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ ಪ್ರಿಯರೇ. ಇಲ್ಲಿ ಸಭೆಯಲ್ಲಿರುವಂತ ಒಂದು ಪವಿತ್ರ ಆತ್ಮನ ಒಂದು ನಿಲುವಿಕೆನ ಇಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಅಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ, ಯಾರೇ ಆಗ್ಲಿ ಒಂದು ಅಧಿಕಾರಗಳನ್ನ ಹೊಂದಿದ ನಂತರ ಅವರು ಪವಿತ್ರಾತ್ಮನಿಂದಲೂ ದೇವರ ದೂಷಣೆಯಿಂದ ಬೀಳದ ರೀತಿಯ ಒಂದು ಶೋಧನೆಗಳನ್ನ ಜಯಿಸ್ಲಿ ಅನ್ಬಿಟ್ಟು ಹೇಳ್ತಾ ಇದಾರೆ ನೋಡಿ. ಅದಕ್ಕೆ ಸೂಕ್ತವಾಗಿ ಗಲಾತ್ಯದಲ್ಲಿ ಹೇಳ್ತಾರೆ ನೋಡಿ. ಗಲಾತ್ಯದಲ್ಲಿ 1ನೇ ಅಧ್ಯಾಯ 8ನೇ ವಚನದಿಂದ 12ನೇ ವಚನದವರೆಗೂ ಓದಿ ಸಿಸ್ಟರ್. ಅಲ್ಲಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ತುಂಬಾ ಡಿಕೋಟ್ ಆಗಿ ಹೇಳ್ತಾರೆ, ಅದನ್ನ ನಾವು ಸ್ಟಡಿ ಮಾಡೋಣ. ಬ್ರದರ್ 1:11. ಗಲಾತ್ಯದವರಿಗೆ 1ನೇ ಅಧ್ಯಾಯ 8ನೇ ವಚನ. ಹಾ ಬ್ರದರ್. ಆದರೂ ನಾವು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾದದ್ದೇನು? ನಾವೇ ಆಗಲಿ ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ. ನೀವು ಸ್ವೀಕರಿಸಿದ ಸುವಾರ್ತೆಗೆ ವಿರುದ್ಧವಾದದ್ದೇನು? ಯಾವನಾದರೂ ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ ಎಂದು ನಾವು ಮೊದಲು ಹೇಳಿದಂತೆ ಈಗಲೂ ನಾನು ತಿರುಗಿ ಹೇಳುತ್ತೇನೆ. ನಾನಾಗಿ ಯಾರನ್ನು ಹೋಲಿಸಿಕೊಳ್ಳುತ್ತಾ ಇದ್ದೇನೋ, ಮನುಷ್ಯರನ್ನು ದೇವರನ್ನು ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೋ ಏನೋ. ಮನುಷ್ಯರನ್ನು ಮೆಚ್ಚಿಸುವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ಸಿಸ್ಟರ್, ನಿಮ್ದು ವಾಯ್ಸ್ ತುಂಬಾ ಕಟ್ ಆಗ್ತಾ ಇದೆ. ಹೌದು. ದಯವಿಟ್ಟು ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಗಲಾತ್ಯದವರಿಗೆ 1ನೇ ಅಧ್ಯಾಯ 8ರಿಂದ 12. ಬೇರೆ ಯಾರಾದ್ರೂ ಸಹೋದರ ಸಹೋದರರು ಓದ್ತೀರಾ? ಕೇಳಿಸ್ತಾ ಇಲ್ವಾ ಬ್ರದರ್? ಸಿಸ್ಟರ್, ತುಂಬಾ ಕಟ್ ಆಗ್ತಾ ಇದೆ. ಸರಿ ಆಯ್ತು. ಥ್ಯಾಂಕ್ ಯು ಸಿಸ್ಟರ್. ಸುನ್ನತಿಯಾದ ಗಲಾತ್ಯದವರಿಗೆ 1ನೇ ಅಧ್ಯಾಯ ಒಂದೇ ಸರ್. ಗಲಾತ್ಯದವರಿಗೆ 1ನೇ ಅಧ್ಯಾಯ 8ನೇ ವಚನದಿಂದ ಓದಿ. ಆದರೂ ನಾವು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ನಾವೇ ಆಗಲಿ ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ. ನೀವು ಸ್ವೀಕರಿಸಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ಯಾವನಾದರೂ ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ ಎಂದು ನಾವು ಮೊದಲು ಹೇಳಿದ್ದಂತೆಯೇ ಈಗಲೂ ನಾನು ತಿರುಗಿ ಹೇಳುತ್ತೇನೆ. ನಾನೀಗ ಯಾರನ್ನು ಹೋಲಿಸಿಕೊಳ್ಳುತ್ತಾ ಇದ್ದೇನೆ? ಮನುಷ್ಯರನ್ನು ದೇವರನ್ನು? ನಾನು ಮನುಷ್ಯರನ್ನು ಮೆಚ್ಚಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದೇನೋ? ಇನ್ನು ಮನುಷ್ಯರನ್ನು ಮೆಚ್ಚಿಸುವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ಸಹೋದರರೇ, ನಾನು ಸಾರಿದ ಸುವಾರ್ತೆಯಂತೂ ಮನುಷ್ಯ ಕಲ್ಪನೆಯಲ್ಲವೆಂದು ನಿಮಗೆ ತಿಳಿಯಪಡಿಸುತ್ತೇನೆ. ನಾನು ಅದನ್ನು ಮನುಷ್ಯನಿಂದ ಹೊಂದಲಿಲ್ಲ, ನನಗೆ ಯಾರೂ ಉಪದೇಶಿಸಲಿಲ್ಲ, ಯೇಸು ಕ್ರಿಸ್ತನೇ ಅದನ್ನು ನನಗೆ ಪ್ರಕಟಿಸಿದನು ಎಂಬುದೇ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಸತ್ಯವೇದದಲ್ಲಿ ಈ ಒಂದು ವಿಚಾರ ಇದೆಯಲ್ಲ, ಈ ಒಂದು ಅಂಶ ಈ ಒಂದು ವಾಕ್ಯ ಇದೆಯಲ್ಲ, ಇದು ಯಾರಿಗೆ ಹೇಳಿರೋದು ಅಂತ ನಾವು ಕೂಲಂಕುಷವಾಗಿ ನಾವು ನೋಡ್ಬೇಕಾದ್ರೆ ಅಪೊಸ್ತಲ ಪೌಲು ನಿಮಗೆ ನಮ್ಗೆ ಹೇಳ್ತಾ ಇರೋಂತ ಒಂದು ಮಾತು ಪ್ರಿಯರೇ. ನೋಡಿ, ಸತ್ಯವೇದ ಯಾವುದೇ ಕಾರಣಕ್ಕೂ ತಪ್ಪಾದಂತ ಉಪದೇಶ ಮಾಡಿಲ್ಲ ರೀ ನಮ್ಗೆ ನಿಮ್ಗೆ. ಸೋದರ ಸೋದರಿಯರೇ, ನಮ್ಗೆ ಯಾವುದೇ ಒಂದು ತಪ್ಪಾದಂತ ಒಂದು ಲಕ್ಷಣಗಳೇ ಆಗ್ಲಿ, ಒಂದು ಸತ್ಯವೇದದಲ್ಲಿ ಇಲ್ದಿರೋ ಒಂದು ಬೋಧನೆಗಳೇ ಆಗ್ಲಿ ನಾವು ನೀವೇ ತಿಳ್ಕೊಂಡಿದ್ದೀವಿ ಹೊರ್ತು ಯಾವುದೇ ಕಾರಣಕ್ಕೂ ಸತ್ಯವೇದ ನಮ್ಮ ತಪ್ಪಾದಂತ ರೀತಿ ಬೋಧನೆ ಮಾಡಿಲ್ಲ. ಅದೇ ರೀತಿ ಅಪೊಸ್ತಲ ಪೌಲು ಕೂಡ ಸತ್ಯವೇದದಲ್ಲಿ ಯಾವುದೇ ಒಂದು ಅಂಶದಲ್ಲೇ ಆಗ್ಲಿ ತಂದೆ ದೇವರು ಯೇಸು ಕ್ರಿಸ್ತ ತಿಳಿಸ್ಕೊಟ್ಟಿರೋದೇ ಹೇಳಿರೋದೇ ಬಿಟ್ಟು ಬೇರೆ ಏನೂ ಕೂಡ ಅವರು ನಮಗೆ ಹಂಚಿಲ್ಲ ಅನ್ಬಿಟ್ಟು ಹೇಳ್ತಾ ಇದಾರೆ. ಇಷ್ಟೆಲ್ಲ ಕ್ಲಿಯರ್ ಆಗಿ ಹೇಳಿರ್ಬೇಕಾದ್ರೆ ನಾವು ನೀವುಗಳೇನೆ ಒಂದು ವ್ಯತ್ಯಾಸವಾದಂತ ಬೋಧನೆಗೆ ಒಳಬಿದ್ದು ದೇವರ ಒಂದು ಕರಿವಿಕೆಗೆ ವಾಪಸ್ ನಾವು ಒಳಗಡೆ ಬಂದು ದೇವರ ಒಂದು ವಾಕ್ಯನ ನಾವು ಕೇಳ್ಕೊಂಡು ಸತ್ಯ ಮಾರ್ಗದಲ್ಲಿ ನಡೀತಾ ಇದೀವಿ ಪ್ರಿಯರೇ. ಇದೇ ರೀತಿಯಲ್ಲಿ ಲೋಕದಲ್ಲಿ ಎಷ್ಟೋ ಜನರಿದ್ದಾರೆ, ಅವರೆಲ್ಲರೂ ಕೂಡ ಒಂದು ಸತ್ಯವೇದನ ಓದ್ತಾರೆ, ಆದ್ರೆ ಸತ್ಯ ಮಾರ್ಗದಲ್ಲಿ ನಡೀತಾ ಇಲ್ಲ ಪ್ರಿಯರೇ. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಅವ್ರದೇ ಆದಂತ ಒಂದು ದುರ್ಬಲತೆ, ಅವ್ರದೇ ಆದಂತ ಒಂದು ವೈಯಕ್ತಿಕವಾದಂತ ಒಂದು ತೊಂದರೆಗಳು,
ಅದೇ ರೀತಿಯಾಗಿ ಅವರು ಒಂದು ಮನುಷ್ಯರ ಒಂದು ಅವಲಂಬಿಗಳಾಗಿರೋದ್ರಿಂದಲೇ ಈ ಒಂದು ಸತ್ಯ ವೇದದಲ್ಲಿರುವಂತ ಒಂದು ಪ್ರಾಮುಖ್ಯತೆ ಮತ್ತೆ ದೇವರ ಮೇಲೆ ಒಂದು ಪ್ರೀತಿನ ಅವರು ಸರಿಯಾದಂತ ರೀತಿಯಲ್ಲಿ ತೋರ್ಪಡಿಸ್ತಾ ಇಲ್ಲ. ಈ ಎಲ್ಲ ಅಂಶಗಳನ್ನ ನಾವು ನೋಡಿ ಇದನ್ನ ನಾವು ತಿಳ್ಕೊಳ್ಳೋದೇನು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಯಾವುದೇ ಕಾರಣಕ್ಕೂ ಅಧಿಕಾರಗಳಿಗೆ ಆಗ್ಲಿ ಒಂದು ವಿಶೇಷವಾದಂತ ರೀತಿಯ ಒಂದು ಉಡುಗೊರೆಗಳಿಗೆ ಆಗ್ಲಿ ನಾವು ಒಳ ಬೀಳದೆ ಸತ್ಯಕ್ಕೂ ಸತ್ಯವೇದಕ್ಕೂ ನಾವು ಒಳಬಿದ್ದು ಸತ್ಯ ಮಾರ್ಗದಲ್ಲಿ ನಾವು ನಡೆಯೋದಿಕ್ಕೆ ಪ್ರಯತ್ನ ಪಡುವಂತವ್ರಾಗಿರೋಣ. ಮುಂದಿನ ಒಂದು ಪ್ಯಾರಾ ನಾವು ರೀಡ್ ಮಾಡಿ ನೋಡೋಣ. ನೆಕ್ಸ್ಟ್ ಪ್ಯಾರಾ ಅನು ಸಿಸ್ಟರ್ ರೀಡ್ ಮಾಡ್ಬೇಕಾ ಕೇಳ್ಕೊಳ್ತೀನಿ. ಆದಿಸಭೆಯವರು ಅಪೋಸ್ತಲರಲ್ಲಿದ್ದ ದೈವ ಭಕ್ತಿಯ ಉತ್ಕೃಷ್ಟವಾದ ಆತ್ಮಿಕ ಜ್ಞಾನ ವಿವೇಕಗಳನ್ನು ಸೂಕ್ತವಾದ ಪವಿತ್ರ ಭಾವದಿಂದ ನೋಡುತ್ತಿದ್ದರು. ಹಾಗೂ ಇವರು ತಮಗಾಗಿ ಕರ್ತನು ವಿಶೇಷವಾಗಿ ಆದುಕೊಂಡ ರಾಯಭಾರಿಗಳೆಂದು ಮಾನ್ಯತೆ ನೀಡಿ ಅವರು ನಿಜವಾಗಿಯೂ ಹಾಗೇ ಇರುವಲ್ಲಿ ಅವರಿಂದ ಕಲಿತುಕೊಳ್ಳಲು ಅವರ ಪಾದಗಳ ಬಳಿಯಲ್ಲಿ ಕುಳಿತುಕೊಂಡಿದ್ದರು. ಇದನ್ನು ವಿವಾದವಿಲ್ಲದ ಶೂನ್ಯ ಮನಸ್ಸಿನಿಂದ ಮಾಡದೆ ಇವರಲ್ಲಿದ್ದ ಆತ್ಮವನ್ನು ಪರೀಕ್ಷಿಸಿ ಅವರ ಸಾಕ್ಷಿಗಳನ್ನು ಪ್ರಮಾಣೀಕರಿಸಿ ನೋಡುವವರಾಗಿದ್ದರು. 1 ಯೋಹನ 4:1, 1 ಥೆಸಲೋನಿಕ 5:21 ಯೆಶಾಯ 8:20 ಮತ್ತು ಅಪೊಸ್ತಲರು ಅವರಿಗೆ ಉಪದೇಶ ಮಾಡುವಾಗ ತಮ್ಮ ನಿರೀಕ್ಷೆಗೆ ಕಾರಣವನ್ನು ವಿಚಾರಿಸಿ ತಿಳ್ಕೊಳ್ಳುವುದಕ್ಕೆ ಈ ಅಗತ್ಯವಾದ ಮನೋಭಾವವನ್ನು ಬೆಳೆಸಿಕೊಳ್ಳಲು ಪ್ರೋತ್ಸಾಹಿಸುವವರಾಗಿದ್ದರು. ಅವರು ಇದಕ್ಕೆ ಸಿದ್ಧರಾಗಿದ್ದು ಇದನ್ನು ಮನವೊಲಿಸುವ ಮನುಷ್ಯ ಜ್ಞಾನದಿಂದಾಗಲಿ ಅಂದರೆ ಮನುಷ್ಯರ ತತ್ವ ವಿಚಾರಗಳಿಂದಾಗಲಿ ಸೂತ್ರಗಳಿಂದಾಗಲಿ ಮಾಡಲಿಲ್ಲ. ಆದರೆ ಸಭೆಯ ನಂಬಿಕೆಯು ಮಾನುಷ ಜ್ಞಾನದ ಮೇಲೆ ಆಧಾರಗೊಂಡಿರದೆ ದೇವರ ಶಕ್ತಿಯ ಮೇಲೆ ಆಧಾರಗೊಂಡಿರಬೇಕೆಂಬುದಕ್ಕಾಗಿ ಪವಿತ್ರಾತ್ಮನನ್ನು ಮತ್ತು ಅದರ ಬಲವನ್ನು ತೋರ್ಪಡಿಸುವವರಾಗಿ ಇದನ್ನು ಮಾಡುತ್ತಿದ್ದರು. 1 ಕೊರಿಂಥ 2:4-5 ಅವರು ಅಂಧಶ್ರದ್ಧೆ ಮೂಢನಂಬಿಕೆಗಳಿಂದ ಕೂಡಿದ ಶ್ರದ್ಧಾಭಕ್ತಿಯನ್ನು ತಮ್ಮಲ್ಲಿ ಬೆಳೆಸಿಕೊಂಡವರಾಗಿರಲಿಲ್ಲ ಎಂಬುದಿದೆ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ ಆದಿ ಸಭೆಯಲ್ಲಿದ್ದಂತ ಅಪೊಸ್ತಲರಿಗೆ ಒಂದು ರೀತಿಯ ಒಂದು ಬಿರುದುಗಳನ್ನ ಮತ್ತೆ ಒಂದು ಸ್ಥಾನಮಾನವನ್ನ ಕೊಟ್ರು. ಆದ್ರೆ ಈಗಿರುವಂತ ನಮಗೆ ನಿಮ್ಗೆಲ್ಲಾರ್ಗು ಕೂಡ ಇನ್ನು ವಿಶೇಷವಾದಂತ ಒಂದು ಪ್ರಭುತ್ವವನ್ನ ಕೊಡ್ತಾ ಇದಾರೆ ರೀ. ಏನು ಅಂತ ನಾವು ನೋಡ್ಬೇಕಾದ್ರೆ ರಾಯಭಾರಿಗಳು ಅಂತ ಕರಿತಾ ಇದಾರೆ ನಮ್ಮನ್ನು ನಿಮ್ಮನ್ನು. ಅಂದ್ರೆ ಯಾರು ದೇವರ ವಾಕ್ಯನ ಗೌರವಿಸಿ ಆತನ ತಂದೆಯ ದೇವ್ರನ್ನ ಯೇಸು ಕ್ರಿಸ್ತ ನಂಬಿ ಆ ಒಂದು ವಿಚಾರದಲ್ಲಿ ಅವರು ತಲ್ಲೀನರಾಗಿರುವಂತ ಮಕ್ಕಳನ್ನ ಮಾತ್ರ ರಾಯಭಾರಿಗಳು ಅಂತ ಕರಿತಾ ಇರೋದು. ಅಂದ್ರೆ ನೋಡಿ, ಈ ಒಂದು ರಾಯಭಾರಿಗಳು ಅಂತ ನಾವು ನೋಡ್ಬೇಕಾದ್ರೆ ತುಂಬಾ ವಿಶೇಷವಾದಂತ ಒಂದು ಸ್ಥಾನನ ನಿಮ್ಗೆ ತೋರ್ಪಡಿಸ್ತಾ ಇದಾರೆ. ಸುಲಭವಾದಂತ ರೀತಿಯಲ್ಲಿ ರಾಯಭಾರಿಗಳಾಗೋದು ಕಷ್ಟ ರೀ. ಈ ಒಂದು ಆಡಳಿತ ನಡೆಸಬೇಕಾದ್ರೆ ಈ ಒಂದು ಪ್ರಪಂಚಿಕವಾದಂತ ಒಂದು ಆಡಳಿತದಲ್ಲಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಒಬ್ಬೊಬ್ಬ ಒಂದು ವಿಶೇಷವಾದಂತ ವ್ಯಕ್ತಿ ರಾಯಭಾರಿಯಾಗಿ ರೆಪ್ರೆಸೆಂಟ್ ಮಾಡ್ತಾರೆ. ಅದೇ ತರಾನೇ ನಾವು ನೀವೆಲ್ಲರೂ ಕೂಡ ಈ ಒಂದು ಲೋಕದ ಯಾತ್ರಿಗಳಾಗಿದ್ದೀವಿ ಹೊರತು ನಮ್ಗೆ ಸೂಕ್ಷ್ಮವಾದಂತ ಒಂದು ಲೋಕ ಯಾವುದು ಅಂದ್ರೆ ಪರಲೋಕ. ಆ ಒಂದು ಲೋಕಕ್ಕೆ ಸಂಬಂಧಪಟ್ಟಂತ ನಾವುಗಳು ಈ ಒಂದು ಲೋಕದಲ್ಲಿ ರಾಯಭಾರಿಯಾದಂತ ಒಂದು ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ಬೇಕು ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಆದ್ರೆ ನಾವು ಆ ಒಂದು ಸ್ಥಾನಕ್ಕೆ ಸರಿಯಾದಾಗಿ ಇದೀವಾ ಅಂತ ಹಾಕೋಬೇಕಾಗಿರೋ ಪ್ರಶ್ನೆ ಆಗಿರುತ್ತೆ. ನಿಜವಾಗ್ಲೂ ಅಂತ ಯೋಗ್ಯವಾದಂತ ಒಂದು ಕೆಲ್ಸಕ್ಕೆ ನಾವು ಅದಕ್ಕೆ ಆದಂತ ರೀತಿಯ ಒಂದು ಸಿದ್ಧತೆಗಳನ್ನ ಮಾಡ್ಕೋಬೇಕು. ರಾಯಭಾರಿ ಅಂದ್ರೆ ಏನು, ರಾಯಭಾರಿಯ ಒಂದು ರೆಗ್ಯುಲೇಷನ್ಸ್ ಗಳಂದ್ರೆ ಏನು, ರಾಯಭಾರಿ ಆಗೋದಕ್ಕೆ ನನಗ್ ಬೇಕಾಗಿರೋ ಒಂದು ಗುಣಲಕ್ಷಣಗಳು ಏನು ಅನ್ನೋದನ್ನೆಲ್ಲ ತಿಳ್ಕೊಂಡು ಅದ್ರ ಪ್ರಕಾರ ನಡಿಬೇಕು ಪ್ರಿಯ ಸಹೋದರ ಮತ್ತು ಸಹೋದರರೇ. ಹಾಗಿದ್ರೇನೆ ಆ ಒಂದು ಪದವಿಗೆ ಹೋಗೋದಿಕ್ಕೆ ನಾವೆಲ್ಲ ಯೋಗ್ಯರಾಗಿರ್ತೀವಿ. ಆ ಒಂದು ಪದವಿಗೆ ಒಂದು ಗೌರವವನ್ನು ಸಲ್ಲಿಸೋದಕ್ಕೆ ಆಗತ್ತೆ ಪ್ರಿಯರೇ. ನೋಡಿ, ಕೆಲವೊಂದು ವಾಕ್ಯಗಳನ್ನು ಕೂಡ ನಮ್ಗೆ ಇಲ್ಲಿ ಕೋಟ್ ಮಾಡ್ತಾ ಇದಾರೆ, ಅದನ್ನು ಕೂಡ ಓದುವಂತವರಾಗಿರೋಣ. 1 ಯೋಹಾನ 4:1 ಓದಿ. 1 ಯೋಹಾನ 4:1. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲಾ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳು ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಪ್ರೇರೇಪಿಸುವಂತವನು ದೇವರ ಆತ್ಮನೇ ಎಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ, ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು.
ಯೇಸುವನ್ನು ಒಪ್ಪದೇ ಇರುವ ಆತ್ಮವು ದೇವರಿಂದ ಪ್ರೇರಿತವಾದದ್ದಲ್ಲ, ಅದು ಕ್ರಿಸ್ತ ವಿರೋಧಿ ಆತ್ಮವಾಗಿದೆ. ಅದು ಬರುವುದೆಂಬುದನ್ನು ನೀವು ಕೇಳಿದ್ದೀರಲ್ಲ, ಈಗಲೂ ಲೋಕದಲ್ಲಿ ಅದೇ ಎಂಬುದೇ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ವಿಶೇಷವಾದಂತ ಒಂದು ವಾಕ್ಯ ಯಾವುದಕ್ಕೆ ಕೋಟ್ ಮಾಡಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ರಾಯಭಾರಿ ಆಗಿರುವಂತ ಒಂದು ವ್ಯಕ್ತಿಗೆ. ಆತನಲ್ಲಿ ಖಂಡಿತವಾಗಲು ಪವಿತ್ರಾತ್ಮ ನೆಲೆಸಿದ್ದೇ ಆದಲ್ಲಿ ಅವರು ಯೇಸು ಕ್ರಿಸ್ತರನ್ನ ಖಂಡಿತವಾಗ್ಲೂ ನಂಬ್ತಾರೆ. ಯೇಸು ಕ್ರಿಸ್ತರ ಒಂದು ಗುಣಲಕ್ಷಣಗಳನ್ನ ಹೊಂದ್ಕೊಂಡು ತಂದೆ ದೇವರಿಗೆ ಒಂದು ಕೀರ್ತಿ ಪ್ರಭಾವನ ತರೋದಕ್ಕೆ ಅವರು ಮನಸ್ಸು ಇಚ್ಛೆಯಿಂದ ಅವರು ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅನ್ಬಿಟ್ಟು ಹೇಳ್ತಾ ಇದಾರೆ. ಸೊ ಪ್ರಿಯರೇ, ನಾವು ಇದ್ರಲ್ಲಿ ಏನೊಂದು ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ನಮ್ಮಲ್ಲೂ ಕೂಡ ಆ ಒಂದು ಗುಣ ಇದೆ, ಆದ್ರೆ ಅದನ್ನ ವೃದ್ಧಿ ಪಡಿಸ್ಕೋಬೇಕು. ಇದನ್ನ ಎಲ್ಲಿವರೆಗೂ ನಾವು ಇಟ್ಕೊಂಡಿರ್ಬೇಕು ಅಂದ್ರೆ, ಸಾಯೋವರೆಗೂ ಕೂಡ ಯಾವ ರೀತಿ ನಾವು ಜೀವಶ್ವಾಸನ ಉಪಯೋಗಿಸ್ಕೊಂಡು ಬದುಕಿದೀವೋ ಅದೇ ರೀತಿಯಲ್ಲಿ ದೇವರ ಒಂದು ವಾಕ್ಯಗಳ ಹೇಳಿರುವಂತ ಒಂದು ಮಾರ್ಗನ ಸಾಯೋವರೆಗೂ ನಾವು ಕೈಗೊಂಡು ನಡಿಬೇಕಾಗಿರೋದು ನಮ್ಮೆಲ್ಲವರ ಒಂದು ಕರ್ತವ್ಯವಾಗಿರುತ್ತದೆ. 1 ಥೆಸಲೋನಿಕ 5ನೇ ಅಧ್ಯಾಯ 21ನೇ ವಚನ ಓದಿ. 1 ಥೆಸಲೋನಿಕ 5ನೇ ಅಧ್ಯಾಯ 21ನೇ ವಚನ. ಆದರೆ ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನು ಭದ್ರವಾಗಿ ಹಿಡಿದುಕೊಳ್ಳಿರಿ, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯರೇ, ಈಗ ಎಲ್ಲವನ್ನು ಪರಿಶೋಧಿಸಿ ಸರಿಯಾಗಿ ಹೇಳೋದನ್ನ ನಾವು ಹಿಡ್ಕೋಬೇಕು ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಏನಿದೆ ಈ ಒಂದು ವಾಕ್ಯದ ಅರ್ಥ ಅಂತ ನಾವು ನೋಡ್ಬೇಕಾದ್ರೆ, ಏನು ಲೋಕದಲ್ಲಿರುವಂತ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಹೇಳ್ತಾ ಇದ್ದಾರಾ, ಇಲ್ಲ ನಮ್ಮ ಒಂದು ಪರ್ಸನಲ್ ಲೈಫ್ ಬಗ್ಗೆ ಹೇಳ್ತಾ ಇದ್ದಾರಾ? ಇಲ್ಲ ಪ್ರಿಯರೇ, ಇದು ಹೇಳ್ತಾ ಇರೋದೇನಂತಂದ್ರೆ ನಮ್ಗೆ ಒಂದು ಬೋಧನೆಗೆ ಸಂಬಂಧಪಟ್ಟಂತ ಒಂದು ವಿಚಾರ ಆಗಿದೆ. ನಾವೆಲ್ಲರೂ ವಾಕ್ಯನ ಓದ್ತೀವಿ, ಆದ್ರೆ ಅದನ್ನ ಅರ್ಥನ ತಿಳ್ಕೊಳಲ್ಲ. ಆ ಅರ್ಥ ಪರ್ಫೆಕ್ಟ್ ಆಗಿತ್ತು, ಅದೇ ಒಂದು ಕರೆಕ್ಟ್ ಆಗಿದೆ ಅಂತ ಅನ್ಬಿಟ್ಟು ನಮ್ಗೆ ತಿಳಿಯಲ್ಪಟ್ಟಾಗ, ಅಂದ್ರೆ ಈ ಒಂದು ಸತ್ಯದಲ್ಲಿ ನಾವಿದ್ದಾಗ, ಈ ಒಂದು ಸತ್ಯನ ನಾವು ಹಿಡ್ಕೊಂಡು ಅದನ್ನ ಪೂರೈಸ್ಕೊಂಡು ಅದನ್ನ ಜಾಗರೂಕತೆಯಿಂದ ಮತ್ತೊಬ್ಬರಿಗೂ ಕೂಡ ಹೇಳೋದು ನಮ್ಮೆಲ್ಲರ ಒಂದು ಸೂಕ್ತವಾದಂತ ಕೆಲಸ. ನೋಡಿ, ಈಗ ಒಬ್ಬ ಶಿಷ್ಯನಾಗ್ಬೇಕು ಅಂತಂದ್ರೆ ಯೇಸು ಕ್ರಿಸ್ತರು ಏನ್ ಮಾಡಿದ್ರು? ಅವನಿಗೆ ತರಬೇತಿನ ಕೊಟ್ರು, ಅವನಿಗೆ ನಂಬಿಕೆನ ವೃದ್ಧಿಪಡಿಸಿದ್ರು, ಆ ನಂತರ ಅವನು ಶಿಷ್ಯನಾದ. ಅದೇ ರೀತಿ ಪ್ರಿಯರೇ, ನೀವೆಲ್ಲರೂ ಕೂಡ ಸತ್ಯವೇದ ವಿದ್ಯಾರ್ಥಿಗಳು ಅಂತ ಹೇಳ್ಬೇಕಾದ್ರೆ ಸತ್ಯವೇದದಲ್ಲಿರುವಂತ ಮೂಲ ಪಾಠಗಳನ್ನ ತಿಳ್ಕೋಬೇಕು, ಅದರ ಪ್ರಕಾರ ನಾವು ನಡಿಬೇಕು. ಅದಾದ ನಂತರನೇ ನಮ್ಮ ಒಂದು ಜೀವಿತನ ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಟ್ಟು ಕ್ರಿಸ್ತನ ಮಾರ್ಗದಲ್ಲಿ ನಡೆಯೋಕ್ ಸಾಧ್ಯ. ಅವರೇ ನಿಜವಾದಂತ ಸತ್ಯವೇದ ವಿದ್ಯಾರ್ಥಿಗಳಾಗಿರೋದಕ್ಕೆ ಸಾಧ್ಯ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಚಾರ ನಾವು ನೋಡೋಣ. ಏಷಾಯ 20ನೇ ಅಧ್ಯಾಯ, ಏಷಾಯ 8ನೇ ಅಧ್ಯಾಯ 20ನೇ ವಚನ ಓದಿ. ದೇವರ ಉಪದೇಶವನ್ನು, ದೇವರ ಬೋಧನೆಯನ್ನು ವಿಚಾರಿಸುವ ಎಂದು ಅವರು ಹೇಳದಿದ್ದರೆ ಅವರಿಗೆ ಎಂದಿಗೂ ದೇವರ ಉಪದೇಶವನ್ನು, ದೇವರ ಬೋಧನೆಯನ್ನು ವಿಚಾರಿಸುವ ಎಂದು ಅವರು ಹೇಳದಿದ್ದರೆ ಅವರಿಗೆ ಎಂದಿಗೂ ಬೆಳಗಾಗುವುದಿಲ್ಲ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ಕೆಲವೊಂದು ಲೋಕದಲ್ಲಿರುವಂತ ಸಭೆಗಳು, ಬ್ಯಾಬಿಲೋನ್, ಅಲ್ಲಿ ಏನ್ ನಡೆಯುತ್ತೆ ಅಂತ ನಾವು ನೋಡ್ಬೇಕಂದ್ರೆ, ಕೆಲವೊಂದು ವಾಕ್ಯಗಳನ್ನ ಓದ್ತಾರೆ, ಕೆಲವೊಂದು ವಿಚಾರಗಳನ್ನ ತಿಳ್ಕೊತಾರೆ. ಇದು ತಪ್ಪಾಗಿದೆ ಅಂತ ಅನ್ಬಿಟ್ಟು ಅವ್ರಿಗೆ ಗೊತ್ತಾಗತ್ತೆ. ಅದನ್ನ ಸಭೆಯಲ್ಲಿ ಹೇಳಿದಾಗ ಸಭೆಯಲ್ಲಿ ಯಾರು ಕೂಡ ಅವ್ರನ್ನ ಒಂದು ರೀತಿಯಲ್ಲಿ ನೋಟಿಫಿಕೇಶನ್ ಮಾಡಲ್ಲ, ಏನು ಕೂಡ ಕೇಳಲ್ಲ. ಈ ರೀತಿ ಒಂದು ತಪ್ಪಾದ ಬೋಧನೆಯಲ್ಲಿ ಇರೋ ಬದಲು, ಪ್ರಿಯ ಸಹೋದರ ಮತ್ತು ಸಹೋದರಿಯರ ತಪ್ಪಾದ ಒಂದು ಸ್ಥಾನದಲ್ಲಿ ಇರೋ ಬದಲು ಬಿಟ್ಟು ಬಂದು ಸತ್ಯ ಮಾರ್ಗದಲ್ಲಿರುವಂತ ಕೆಲವು ಸಹೋದರ ಸಹೋದರಿ ಇದ್ರು ಕೂಡ ಅವ್ರ ಸಂಗಡ ಇದ್ಕೊಂಡು ರಕ್ಷಣೆ ಸಾಧಿಸ್ಕೊಳ್ಳೋದು ತುಂಬಾ ಸೂಕ್ತ ಅನ್ಬಿಟ್ಟೆ ಅರ್ಥ ಪ್ರಿಯರೇ. ಇದು ಒಂದು ಆತ್ಮಿಕವಾದಂತ ಅರ್ಥ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ವಾಕ್ಯಕ್ಕೆ ವಿಧೇಯರಾಗಿ ನಡ್ಕೋಬೇಕು. ನಾವು ಯಾರೂ ಕೂಡ ನಮ್ಗೆ ತೆರೆಮರೆಯಾಗಿ ನಿಂತ್ಕೊಂಡು, ಅಂದ್ರೆ ಆ ನಂಬಿಕೆ ವೀರರುಗಳು ನೋಡಿರೋ ರೀತಿಯಲ್ಲಿ ತಂದೆ ದೇವರ ಯೇಸು ಕ್ರಿಸ್ತನ ಯಾರನ್ನೂ ಕೂಡ ನೋಡಿಲ್ಲ. ಅದೇ ತರ ನಾವುಗಳು ಕೂಡ ಯಾರನ್ನೂ ನೋಡಿಲ್ಲ. ನಮ್ಗೆ ಸೂಟೇಬಲ್ ಮತ್ತೆ ಒಂದು ಲಿಟ್ರರಿಯಾಗಿ ಕಾಣಿಸ್ತಾ ಇರೋದು ಮತ್ತೆ ನೋಡಿ ನಂಬಿಕೆನ ವೃದ್ಧಿಪಡಿಸ್ತಾ ಇರೋದೇ ಸತ್ಯವೇದ ರೀ. ಈ ಸತ್ಯವೇದಲ್ಲಿರೋದೆಲ್ಲ ಕೂಡ ಪರ್ಫೆಕ್ಟ್ ಸತ್ಯ. ಇದ್ರ ಪ್ರಕಾರ ನಡೆಯೋದಕ್ಕೆ ನಾವೆಲ್ಲರೂ ಹಂಬಲನ ಹೊಂದಬೇಕೇ ಹೊರ್ತು
ಒಂದು ಲೋಕದ ಆಸೆ ಆಕಾಂಕ್ಷೆಗಳು, ಲೋಕದಲ್ಲಿರುವಂತ ಒಂದು ಮೂಢಾತ್ಮಗಳಿಗೆ ನಾವು ಒಳಬೀಳದೆ ಸತ್ಯವಾದಂತ ಮಾರ್ಗದಲ್ಲಿ ಸತ್ಯವಾಗಿ ನಾವು ನಡೆದು ನಂಬಿಗಸ್ತರಾಗಿರೋಣ ಪ್ರಿಯರೇ. ನೋಡ್ಬೇಕಾದ್ರೆ ನಾವೆಲ್ಲರೂ ಕೂಡ ಗಮನಿಸೋಣ, ಯೇಸು ಕ್ರಿಸ್ತರು ತಂದೆ ದೇವ್ರ ಮಗ ಪ್ರಿಯರೇ. ಇಡೀ ಲೋಕ ಸೃಷ್ಟಿ ಮಾಡಿದಂತವ್ರು ಯೇಸು ಕ್ರಿಸ್ತರು. ಅವರು ಈ ಒಂದ್ ಲೋಕದಲ್ಲಿ ಇದ್ದಾಗ ಎಷ್ಟು ಮಂದಿ ಶಿಷ್ಯಂದಿರನ್ನ ಆರಿಸಿದ್ರು? 12 ಮಂದಿ ಶಿಷ್ಯಂದಿರು, 500ಕ್ಕಿಂತ ಹೆಚ್ಚು ಮಂದಿ ಶಿಷ್ಯಂದಿರುಗಳ ಇದ್ರೆ ಹೊರತು ಇನ್ನೂ ಹೆಚ್ಚಿಗೆ ಆಗಿರ್ಲ ರೀ. ಆಗಿರ್ಬೇಕಾದ್ರೆ ನೀವೆಲ್ರೂ ಈಗ ನಾವು ಕಣನಿಗೆ ಹೇಳ್ಬೇಕಾದ್ರೆ ನೀವೆಲ್ರೂ ಕೂಡ ಇನ್ನೂ ಚಿಕ್ಕ ಹಿಂಡಾಗಿ ಹೋಗಿದ್ದೀವಿ. ಸೊ ದೇವ್ರು ಎದುರು ನೋಡ್ತಾ ಇರೋದು ಯಾರನ್ನ ಅಂತ ನಾವು ನೋಡ್ಬೇಕು, ಚಿಕ್ಕ ಹಿಂಡನ್ನ. ಆಗಿರೋದ್ರಿಂದ ಆ ಒಂದು ಚಿಕ್ಕ ಹಿಂಡಕ್ಕೆ ಸ್ಥಾನಕ್ಕೆ ನಾವೆಲ್ಲರೂ ಕೂಡ ಯೋಗ್ಯರಾಗಬೇಕಂದ್ರೆ ಒಂದು ಗುಣಲಕ್ಷಣಗಳನ್ನ ಸರಿಪರವಾಗಿ ಇಟ್ಕೋಬೇಕು. ಮುಂದಿನ ಒಂದು ಪ್ಯಾರ ನಾವು ನೋಡುವಂತರಾಗಿರೋಣ. ನೆಕ್ಸ್ಟ್ ಪ್ಯಾರ. ಬೆರೋಯದವರು ಥೆಸಲೋನಿಕದವರಿಗಿಂತ ಸದ್ಗುಣ ಉಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯವನ್ನು ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು ಎಂದು ನಾವು ಓದುತ್ತೇವೆ. ಮತ್ತು ನಾವು ಸಾರುವ ಸುವಾರ್ತೆಯು ಪೂರ್ವ ಕಾಲದಲ್ಲಿನ ಪ್ರವಾದಿಗಳು ಗೂಢವಾಗಿ ವ್ಯಕ್ತಪಡಿಸಿದಂಥದ್ದೇ ಎಂಬುದನ್ನು ತೋರಿಸಿ ಕೊಡುವುದು ಅವರ ಸತತ ಪ್ರಯತ್ನವಾಗಿತ್ತು. ದೇವರು ನಿಮಗೆ ತೋರಿಸುವ ಕೃಪೆಯನ್ನು ಕುರಿತು ಮುಂತಿಳಿಸಿದ ಪ್ರವಾದಿಗಳು ಈ ರಕ್ಷಣೆಯ ವಿಷಯದಲ್ಲಿ ಸೂಕ್ಷ್ಮವಾಗಿ ವಿಚಾರಿಸಿ ಪರಿಶೋಧನೆ ಮಾಡಿದರು. ತಮ್ಮಲ್ಲಿದ್ದ ಕ್ರಿಸ್ತನ ಆತ್ಮನು ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು, ಅವುಗಳ ತರುವಾಯ ಉಂಟಾಗುವ ಪ್ರಭಾವವನ್ನು ಮುಂದಾಗಿ ತಿಳಿಸಿದಾಗ ಆತನು ಯಾವ ಕಾಲವನ್ನು ಇಲ್ಲವೇ ಎಂಥ ಕಾಲವನ್ನು ಸೂಚಿಸಿದನೆಂಬುದನ್ನು ಅವರು ಪರಿಶೋಧನೆ ಮಾಡಿದರು. ಈ ಸಂಗತಿಗಳನ್ನು ಮುಂತಿಳಿಸುವುದರಲ್ಲಿ ತಮಗೋಸ್ಕರವಲ್ಲ, ನಿಮಗೋಸ್ಕರವೇ ಕ್ರಿಸ್ತನ ದೇಹವಾಗಿರುವವರು ಸೇವೆ ಮಾಡುವವರೆಂಬುದು ಅವರಿಗೆ ಪ್ರಕಟವಾಯಿತು. ಅವರು ಮುಂದಾಗಿ ತಿಳಿಸಿದ ಸಂಗತಿಗಳೇ ಈಗ ಸಂಭವಿಸಿದವು ಎಂಬ ವರ್ತಮಾನವು ಪರಲೋಕದಿಂದ ಕಳುಹಿಸಲ್ಪಟ್ಟ ಪವಿತ್ರಾತ್ಮನ ಬಲದಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರ ಅಪೊಸ್ತಲರ ಮೂಲಕ ನಿಮಗೆ ಪ್ರಸಿದ್ಧಿ ಮಾಡಲ್ಪಟ್ಟಿದೆ. 1 ಪೇತ್ರ 1ನೇ ಅಧ್ಯಾಯ 10-12ನೇ ವಚನ. ಈ ಸುವಾರ್ತೆಯು ಕರ್ತನು ಸ್ವತಃ ತಾನೇ ಪ್ರಕಾಶಕ್ಕೆ ತಂದ ಜೀವ ಮತ್ತು ನಿರ್ಲಯತ್ವಗಳ ವಿಷಯವಾಗಿಯೇ ಇತ್ತು. ಪವಿತ್ರಾತ್ಮನ ನಡೆಸುವಿಕೆ ಹಾಗೂ ಮಾರ್ಗದರ್ಶನದ ಮೂಲಕವಾಗಿ ಅಪೋಸ್ತಲರಿಂದ ಇದನ್ನು ಹೆಚ್ಚು ವಿಸ್ತಾರ ಮಾಡಲ್ಪಟ್ಟು ಇದರ ಎಲ್ಲಾ ಪ್ರತಿಯೊಂದು ವಿಚಾರಗಳನ್ನು ಸಭೆಯು ಕಂಡುಕೊಳ್ಳುವಂತೆ ಮಾಡಲಾಗಿತ್ತು. ಇದು ವಿಶೇಷ ಪ್ರಕಟಣೆಯ ಮೂಲಕವೂ ಅಥವಾ ಇತರ ಹೆಚ್ಚು ಸಹಜವಾದ ವಿಧಾನದಿಂದಲೂ ಈ 2 ವಿಧಾನಗಳ ಮೂಲಕವಾಗಿಯೂ ಕರ್ತನು ಅಪೋಸ್ತಲರಿಗೆ ಮತ್ತು ಇವರ ಮೂಲಕ ಪೂರ್ಣವಾದ ಸಭೆಗೆ ಮಾಡಿದ ವಾಗ್ದಾನವು ಹೀಗೆ ನೆರವೇರಲ್ಪಟ್ಟಿತು. ಅದೇನೆಂದರೆ, ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮಗೆ ಮೊದಲನೆಯದಾಗಿ ಅಪೋಸ್ತಲರನ್ನು ಮತ್ತು ಅವರ ಮೂಲಕವಾಗಿ ಇಡೀ ಸಭೆಯನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತನಾಡದೆ, ಅಂದರೆ ಅವನು ನಿಮಗೋಸ್ಕರವಾಗಿರುವ ತನ್ನ ದೂತನಾಗಿ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು. ತಂದೆಗೆ ಇರುವುದೆಲ್ಲ ನನ್ನದು. ಆತನ ಸಂಕಲ್ಪವೇ ನನ್ನ ಸಂಕಲ್ಪವೂ ಆತನ ಮಾರ್ಗವೇ ನನ್ನ ಮಾರ್ಗವೂ ಆಗಿರಲಾಗಿ ನಮ್ಮಿಬ್ಬರ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇರುವುದಿಲ್ಲ. ಆದುದರಿಂದಲೇ ನನ್ನದ್ರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುವನೆಂದು ಹೇಳಿದನು. ಯೋಹಾನ 16ನೇ ಅಧ್ಯಾಯ 12-15ನೇ ವಚನ ಎಂಬುದೇ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಆದಿ ಸಭೆಯಲ್ಲಿ ಇದ್ದಂತ ಒಂದು ಲಕ್ಷಣಗಳನ್ನ ನಾವು ನೋಡ್ತಾ ಇದ್ದೀವಿ. ನೋಡಿ, ಅಲ್ಲಿ ಥೆಸಲೋನಿಕದವರು ಮತ್ತೆ ಬೆರೋಯದವರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಈ ಒಂದು ಶಿಷ್ಯಂದಿರು ಅಪೋಸ್ತಲಸ್ಗಳು ಬಂದು ಪಾಠ ಮಾಡಿದಾಗ್ಲೆಲ್ಲ ಕೂಡ ಏನ್ ಮಾಡೋರು, ಕೇಳಿ ಅದ್ರ ಬಗ್ಗೆ ಎಲ್ಲ ಹುಡ್ಕೋರು. ಯಾವ ರೀತಿ ಅವ್ರ ಮನೆಗೆ ಹೋಗಿ ಶಾಸ್ತ್ರ ಗ್ರಂಥಗಳನ್ನೆಲ್ಲ ಸಂಶೋಧನೆ ಮಾಡಿ ಇವ್ರು ಹೇಳಿರೋಂಥ ಪಾಠಗಳೆಲ್ಲ ಸರಿನಾ, ಇದೆಲ್ಲ ಹೇಳ್ತಿರೋ ಅಲ್ಲೊಂದು ಲಕ್ಷಣಗಳೆಲ್ಲ ಕರೆಕ್ಟ್ ಆಗಿದ್ಯಾ ಅಂತ ಅನ್ಬಿಟ್ಟು ಧ್ಯಾನ ಮಾಡ್ತಾ ಇದ್ರು, ಗೂಢಾರ್ಥಗಳನ್ನ ತಿಳ್ಕೊಂತ ಇದ್ರು. ಎಷ್ಟೊಂದು ಪ್ರಬಲವಾಗಿದ್ರು ಅಂತಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅವರು ಬೇರೂರಿನಿಲ್ಲಿ ಮತ್ತೊಬ್ಬರಿಗೂ ಕೂಡ ಆ ಒಂದು ನೆರಳನ್ನ
ಅಂದ್ರೆ ಸತ್ಯದ ಒಂದು ನೆರಳು, ಸತ್ಯದ ಒಂದು ಬಿಡುಗಡೆ ಅವ್ರು ಎಲ್ಲಾರ್ಗೂ ಕೂಡ ಕೊಟ್ಟಿದ್ದಾರೆ ಪ್ರಿಯರೇ. ನೋಡಿ, ಸತ್ಯ ನಿಮ್ಮನ್ನು ಕೇಳಿ ಸತ್ಯ ನಿಮ್ಮನ್ನ ಬಿಡುಗಡೆ ಕೊಡುತ್ತೆ ಅನ್ಬಿಟ್ಟು ನಾವು ಒಂದು ವಾಕ್ಯನ ಓದ್ತೀವಿ 2 ಕೊರಿಂಥ 8:20 ಪ್ರಿಯರೇ. ಅದು ನಿಜವಾಗ್ಲೂ ಸತ್ಯನೇ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ಒಂದು ಸತ್ಯಾರ್ಥಗಳನ್ನ ನಾವು ತಿಳ್ಕೊಂಡಾಗ ನಮ್ಗೆ ಆಗುವಂತ ಒಂದು ಬಿಡುಗಡೆಗಳಿದೆಯಲ್ಲ, ಅದು ಮನಸ್ಸಿಗೆ ಮತ್ತೆ ಹಿತಕರವಾದಂತ ಒಂದು ಶಾಂತಿದಾಯಕವಾಗಿರುತ್ತೆ. ಲೋಕದಲ್ಲಿರೋರೆಲ್ರೂ ಕೂಡ ಒಂದು ಅಂಧಾತ್ಮರಾಗಿ ಅಂಧಕಾರದಲ್ಲಿ ಅವರು ತಲ್ಲೀನರಾಗಿ ಇರ್ಬೇಕಾದ್ರೆ ನಾವಾದ್ರೂ ಎಷ್ಟೋ ಒಂದು ಕೃಪಾಭರಿತವಾದಂತ ರೀತಿಯಲ್ಲಿ ಸತ್ಯನ ತಿಳ್ಕೊಂಡು ಸತ್ಯದಲ್ಲಿ ಕೆಲವೇ ಮಂದಿ ಇದೀವಿಲ್ಲ, ಇದ್ರಲ್ಲಿ ನಾವು ಸಂತೋಷ ಪಡುವಂತವ್ರಾಗಿರೋಣ ಪ್ರಿಯರೇ. ಏನಕ್ಕೆ ಅಂತ ನಾವು ನೋಡ್ಬೇಕಾದ್ರೆ ಆಗ್ಲೇ ಯೇಸು ಕ್ರಿಸ್ತ ಹೇಳ್ಬಿಟ್ಟಿದ್ದಾರೆ, ಇಕ್ಕಟ್ಟಾದಂತ ಮಾರ್ಗನ ಆರಿಸ್ಕೊಳ್ಳೋರು ಒಂದು ಸ್ವಲ್ಪ ಮಂದಿ, ವಿಶಾಲವಾದಂತ ಮಾರ್ಗನ ಆರಿಸ್ಕೊಳ್ಳೋರು ಬಹು ಮಂದಿ ಅನ್ಬಿಟ್ಟು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಲೋಕದ ದೇವರಾಗಿರುವಂತ ಸೈತಾನನು ಏನ್ ಮಾಡಿದ್ದಾನೆ ಅಂತಂದ್ರೆ ಇಡೀ ಲೋಕನ ತನ್ನ ಒಂದು ಅಸ್ತಿತ್ವದಲ್ಲಿ ಇಟ್ಕೊಂಡಿದ್ದಾನೆ. ಆ ವ್ಯಕ್ತಿ ತನ್ನಲ್ಲಿರುವಂತವ್ರನ್ನ ದೇವರ ಬಳಿಗೆ ಕಳಿಸೋದೇ ರೀತಿಯಲ್ಲಿ ಅವ್ರನ್ನ ಬಂಧಿಸ್ಬಿಟ್ಟಿದ್ದಾನೆ ಪ್ರಿಯರೇ. ಅಂದ್ರೆ ಯಾವ ರೀತಿ ಬಂಧಿಸಿದಾನೆ, ಏನು ಅದು ಸರಪಣಿಗಳನ್ನೆಲ್ಲ ಹಾಕಿ ಲಾಕ್ ಮಾಡ್ಬಿಟ್ಟು ಇದ್ರ ರೂಮ್ ಒಳಗಡೆ ಲಾಕ್ ಮಾಡಿದಾನ? ಇಲ್ಲ ಪ್ರಿಯರೇ. ಅವ್ರು ಯಾವ ರೀತಿ ಬಂಧಿಸಿದಾನೆ ಅಂದ್ರೆ ಲೋಕದ ಆಸೆ ಆಕಾಂಕ್ಷೆಗಳು, ದೇವರ ಒಂದು ದೃಷ್ಟಿಕೋನದಲ್ಲಿ ನಡೀತಿರುವಂತ ಒಂದು ತಪ್ಪು ಮಾರ್ಗಗಳು. ಇನ್ನು ಕೆಲವೊಂದ್ ಕಡೆ ದೇವ್ರನ್ನೂ ನಂಬು, ಆದ್ರೆ ಸಂಪೂರ್ಣ ನಂಬೇಡ, ಕೆಲವೊಂದು ಮಾತ್ರ ನಂಬು, ಕೆಲವನ್ನ ತಪ್ಪಾದ ರೀತಿಯಲ್ಲಿ ನೀನು ಆಚರಣೆ ಮಾಡು, ದೇವರ ಒಂದು ಕೋಪಕ್ಕೆ ವಿರೋಧವಾಗಿರು ಅನ್ನೋ ರೀತಿಯಲ್ಲೇನೆ ಸೈತಾನನು ಈ ಒಂದು ಲೋಕದಲ್ಲಿರುವಂತ ಎಲ್ಲಾ ಒಂದು ಕ್ರೈಸ್ತರುಗಳನ್ನ ತಪ್ಪಾದ ರೀತಿಯಲ್ಲಿ ನಡೆಸ್ತಾ ಇದ್ದಾನೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ನೋಡಿ, ಇಷ್ಟೆಲ್ಲಾ ಅಂಶಗಳನ್ನ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಗೊಂದು ಕೆಲವೊಂದು ಬುದ್ಧಿ ಮಾತನ್ನ ಹೇಳ್ತಾರೆ ನೋಡಿ. ಏನು? ಯೋಹಾನ 16:12-15 ಓದಿ. ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಹಾಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆಪಡಿಸುವನು. ತಂದೆಗಿರುವುದೆಲ್ಲ ನನ್ನದು, ಆದುದರಿಂದಲೇ ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೂ ತಿಳಿಸುವೆನೆಂದು ಹೇಳಿದೆನು. ಸ್ವಲ್ಪ ಕಾಲವಾದ ಮೇಲೆ ನಾನು ನಿಮಗೆ ಕಾಣುವುದಿಲ್ಲ, ನಂತರ ಸ್ವಲ್ಪ ಕಾಲವಾದ ಮೇಲೆ ನನ್ನ ನೋಡುವಿರಿ ಅಂದನು ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ, ಇದು ಈ ಒಂದು ಸಂಗತಿ ಯಾವ ರೀತಿ ಹೇಳ್ತಾ ಇದಾರೆ ಅಂತ ಒಂದು ವಿಶ್ಲೇಷಣೆ ತಿಳ್ಕೊಬಿಡೋಣ. ಯೇಸು ಕ್ರಿಸ್ತರು ಮರಣಕ್ಕೆ ಹೋಗ್ತಾ ಇದಾರೆ, ಅದಕ್ಕಿಂತ ಮುಂಚಿತವಾಗಿ ಶಿಷ್ಯದಿರನ್ನ ಅಗಲ್ತಾ ಇದಾರೆ. ಶಿಷ್ಯದಿರೆಲ್ಲ ದಿಗ್ಭ್ರಮೆ ಗಾಬರಿಗೊಳಗಬಾರ್ದು ಅನ್ಬಿಟ್ಟು ಆ ಒಂದು ಶಕ್ತಿನ, ಆ ಒಂದು ಪವಿತ್ರಾತ್ಮ ಶಕ್ತಿನ ವ್ಯಕ್ತಿಯ ರೀತಿಯಲ್ಲಿ ಪರಿಚಯನ ಮಾಡಿಸ್ತಾ ಇದಾರೆ ಪ್ರಿಯರೇ. ಆ ಒಂದು ಪರಿಚಯದಲ್ಲಿ ಏನ್ ಹೇಳ್ತಾ ಇದಾರೆ ಅಂತ ನಾವು ನೋಡ್ಬೇಕಾದ್ರೆ, ಆ ಒಂದು ಶಕ್ತಿ ನಿಮ್ಮ ಒಳಗಡೆ ಬಂದಾಗ ಅಂದ್ರೆ ಏನು? ಈ ಒಂದು ಸತ್ಯ ವಾಕ್ಯಗಳನ್ನೆಲ್ಲ ಕೇಳಿ ನಿಮ್ಮ ಒಂದು ಮನಸ್ಥಿತಿಯಲ್ಲಿ ಆಗುವಂತ ಒಂದು ಬದಲಾವಣೆಗಳಿದೆಯಲ್ಲ ಪ್ರಿಯರೇ, ಅದೇ ದೇವರಿಂದ ಹೊರಡುವಂತ ಒಂದು ಶಕ್ತಿ. ಆ ಒಂದು ಶಕ್ತಿ ವಿಶೇಷವಾಗಿ ನಿಮ್ಮಲ್ಲಿ ಇದ್ದಾಗ ಆ ಒಂದು ಶಕ್ತಿ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಮಲ್ಲೇ ಒಂದು ಮನಶ್ಚಿಂತನೆಗಳನ್ನ ಕೊಡ್ತದೆ. ಅಂದ್ರೆ ದೃಢವಾದಂತ ಒಂದು ಸಂಕಲ್ಪ, ಯೋಜನೆ ಪೂರ್ವಕವಾದಂತ ಒಂದು ಮಾಹಿತಿಗಳನ್ನ ನಿಮ್ಮಲ್ಲಿ ತಿಳಿಸುತ್ತೆ. ಮುಂದೆ ಬರುವಂತ ಒಂದು ಸಂಗತಿಗಳನ್ನೆಲ್ಲನೂ ಕೂಡ ನೀವು ಅರ್ಥ ಮಾಡ್ಕೋತೀರಾ. ಅಂದ್ರೆ ಏನು? ಮುಂಬರುವಂತ ಯುಗದ ಬಗ್ಗೆ, ಹಿಂದೆ ನಡೆದಿರುವಂತ ಒಂದು ಘಟನೆಗಳ ಬಗ್ಗೆ, ನಾವ್ ಈ ಒಂದು ಸಂದರ್ಭದಲ್ಲಿ ನಮ್ಮ ರಕ್ಷಣೆನ ಯಾವ ರೀತಿ ನಾವು ಸಾಧಿಸ್ಕೋಬೇಕು ಅನ್ನೋ ಒಂದು ವಿಚಾರಗಳನ್ನೆಲ್ಲನೂ ಕೂಡ ತಿಳಿಸ್ತದೆ. ಯಾವುದು? ಪ್ರಿಯ ಸಹೋದರ ಮತ್ತು ಸಹೋದರರೇ, ದೇವರಿಂದ ಯೇಸು ಕ್ರಿಸ್ತ ನೋಡುವಂತ ಒಂದು ಶಕ್ತಿ ಆ ಒಂದು ಪವಿತ್ರಾತ್ಮನೇ ರೀ. ಈ ಒಂದು ಪವಿತ್ರಾತ್ಮ ನಿಮ್ಮ ಮೇಲೆ ನೆಲೆಸಿರ್ಲೇಬೇಕು ಅಂತಂದ್ರೆ ನಾವು ನೀವು ಮಾಡ್ಬೇಕಾಗಿರೋದು ಇಷ್ಟೇ ಪ್ರಿಯರೇ. ಈ ವಾಕ್ಯ ಹೇಳುವಂತ ರೀತಿಯಲ್ಲಿ ಡೇ ಬೈ ಡೇ, ದಿನನಿತ್ಯ ನಾವು ಅದರ ಪ್ರಕಾರ ನಡ್ಕೊಳ್ಳೋದಕ್ಕೆ ಪ್ರಯಾಸ ಪಡೋಣ. ಆ ಒಂದು ಮಾರ್ಗದಲ್ಲಿ ನಾವು ಸಫಲರಾದ ಮೇಲೆನೆ ಈ ಒಂದು ದೇವರಿಗೂ ಮತ್ತೆ ನಾವು ಸತ್ಯವೇದಕ್ಕೂ ಸಲ್ಲಿಸುವಂತ ಒಂದು ಗೌರವ ಇರುತ್ತೆ. ಸೊ ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ನಮಗೊಂದು ಆತ್ಮಿಕವಾದಂತ ಪಾಠ ಏನು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಇಷ್ಟೆಲ್ಲ ಪ್ರೋತ್ಸಾಹ ಭರಿತವಾದಂತ ಮಾತುಗಳು ದೇವರು ಯೇಸು ಕ್ರಿಸ್ತ ನಮಗ್ ತಿಳಿಸ್ತಾ ಇದಾರೆ. ಆದ್ರೆ ನೀವು ಅದನ್ನ ಕೈಗೊಂಡು ನಡೆಯೋದಿಕ್ಕೆ ಇಚ್ಛಾಪೂರ್ವಕವಾಗಿ ನಡಿಬೇಕು ಅನ್ನೋದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಸೊ ಇಲ್ಲಿಗೆ ಈ ಒಂದು ಪಾಠನ ನಾವು ಸ್ಟಾಪ್ ಮಾಡುವಂತವ್ರಾಗಿರೋಣ. ಸೊ ಮುಂದೆ ಬರುವಂತ ದಿನದಲ್ಲಿ ನಾವು ಮುಂದೆ ಅಧಿಕವಾದಂತ ಒಂದು ಸಂಗತಿಗಳನ್ನ ತಿಳ್ಕೊಳ್ಳೋಣ. ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ.
ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ. ನಮ್ಮಲ್ಲಿ ಕೊನೆ ಪ್ರಾರ್ಥನೆಯನ್ನ ಸಹೋದರಾದಂತ ಮೋಹನ್ ರಾಜ್ ಬ್ರದರ್ ಮಾಡ್ಬೇಕಾ ಕೇಳ್ಕೊಳ್ತೇನೆ. ಆಲ್ ರೈಟ್, ಮೋಹನ್ ರಾಜ್ ಬ್ರದರ್ ಲೈನ್ ಅಲ್ಲಿ ಇದ್ದೀರಾ ಬ್ರದರ್? ಓಕೆ, ಬಸವರಾಜ್ ಬ್ರದರ್ ಲೈನ್ ಅಲ್ಲಿ ಇದ್ದೀರಾ? ಒಂದು ಎಂಡಿಂಗ್ ಪ್ರೇಯರ್ ಮಾಡ್ತೀರಾ?